ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯ ಪರಂಪರಪ್ರದ ಗುರೋ ವೈರಾಗ್ಯ ಭಾಗ್ಯೋರ್ಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನೇಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣ ಸುದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣ ಇತಿ ತ್ವೈಗಾಗಮಾन्तಂ ಆಚಾರ್ಯ ಭಕ್ತಿ ಪರಿಪೂತಮರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜಭೃಂಗ ಶ್ರೀವಾಸ ಯೋಗಿ ಗುರುಣಾರ್ಪಿತಭಾರಮೀಶೆ ಇತ್ಯಾದಿಪೂರ್ಣವರದಾರ್ಕಿಪಾತಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶ ಪಾದಘನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಕೃಷ್ಣ ಬ್ರಹ್ಮತಂತ್ರೋತ್ತಮ ಗುರುಕರುಣಾವಾಪ್ತ ಚಕ್ರಾಂಕ ಭಾಷ್ಯಂ ವೈರಾಗ್ಯಾಚಾರವಾರ್ಧೌ ವರದ ಪದಮುಖೇ ಲಕ್ಷ್ಮಣೇನ್ಯಸ್ತಭಾರಂ ಶ್ರೀವಾಗೀಶಾತ್ತುರ್ಯಂ ಷಟರ್ಪಯತಿರಾಡ್ವೇದ ಚೂಡಾರ್ಯಮೂರ್ತಿಂ ನೂತ್ನಂ ಶ್ರೀರಂಗನಾಥಂ ಕಲಿರ್ಭುವನಘಂ ಬ್ರಹ್ಮತಂತ್ರಂ ಶ್ರಯಾಮಃ. ಶ್ರೀತುರಗವದನ ಪಾದೂ ಸಂತತ ಪರಿಚರಣ ಮಾತ್ರ ಪರಮಾರ್ಥ ಜೇತು ಶ್ರೀಮಾನಭಿನವರಂಗೇಂದ್ರ ಬ್ರಹ್ಮತಂತ್ರ ಪರಕಾಲಃ. श्रीमान् वेंकटनाथार्य कवितार्किक केसरी वेदांताचार्यवर्यो मे सन्निधत्तां सदा हृदि. यो नित्यमच्युतपदाम्बुजयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये. इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपम् वरदं दुरदाद्रीशं श्रीनिधिं करुणानिधिं शरण्यं शरणं यामि प्रणतार्तिहरं हरिं वैरन्तस्तमश्छेदी ज्योतिर्वन्दे सुदर्शनं येनाव्याहतसङ्कल्पं वस्तुलक्ष्मीधरं विदुः. सम्यक् न्यायकलापेन महता भारतेन चापबृंहितवेदाय नमो व्यासाय विष्णवे तस्मै रामानुजार्याय नमः परमयोगिने. श्रुतिस्मृतिसूत्राणामन्तर्जुनमशीषमते वन्देऽहं वरदार्यं तं वत्साविजनभूषणं भाष्यान्तप्रधानाद्यः सञ्जीवयति मामपि पद्ये प्रणवाकारं भाष्यं रङ्गमिवापरं परस्य ब्रह्मणो यत्र शेषित्वं स्फुटमीक्ष्यते. पद्येऽहं दृष्टं श्रीरङ्गधामनि प्रमाणं च प्रमेयं च प्रमातारश्च सात्विकाः जयन्तु क्षपितारिष्टं सः सर्वत्र सर्वदा अविस्तृता सुगम्भीरा रामानुजमुनेर्गिरः दर्शयन्तु प्रसादेन स्वम्भावकिलं दृढम्. श्रीरङ्गेशाज्ञया लब्धव्याससंज्ञं सुदर्शनं वाचा विजयनः पुत्रं भाष्यभक्तिरचूचरत् गुरुभ्योऽर्थश्रुतशब्दैः तत्प्रयुक्तैश्च योजितः सौकर्याय बुभुत्सोनां सङ्कलय्य प्रकाश्यते. चक्रत्स्नं वेत्ति भाष्यार्थं सुतां च स्थिते कृतिः आढ्यै काकणिके वैशानोपेक्ष्या भाष्यवित्तमैः भाष्यं चेद्व्यवृणोत्सं यदितिर्व्याख्यानवाचां तथा गाम्भीर्यादनवस्थितिर्मितमतिः दूरे जनस्तद्गिरां प्रष्टव्यः कथमीश्वरस्यैनन प्रत्यक्षरूपो दृशां भाष्यं स च भाष्यकृत् स च हरिः सम्यक् प्रसीदन्तु नः. ओम शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः. नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्. ओम शान्ति शान्ति शान्तिः. अखिल भुवन जन्मस्थेम भंगादिलीले वृतविधभूतव्रातरक्षैकदीक्षे स्तुति शिरसि विदीप्ते ब्रह्मणि श्रीनिवासे भवतुमो परस्मिन् चेमुषी भक्तिरूपा पाराशर्यवचः सुधामुपनिषद्दुग्धाब्धिमध्योद्धृतां संसाराग्निविदीपनं व्यपगत प्राणात्मसञ्जीविनीं पूर्वाचार्य सुरक्षितां बहुमतिव्याघातदूरस्थितां आनीतां तु निजाक्षरैः सुमनसो भौमा पिबन्त्वन्वहम्. ಮೂರನೇ ಅಧ್ಯಾಯದ ಮೂರನೇ ಪಾದ ಆರಂಭಿಸಿದ್ದೇವೆ. ಸರ್ವವೇದಾಂತ ಪ್ರತ್ಯಯಾಧಿಕರಣ ಅಂತ ಹೇಳಿಬಿಟ್ಟು ಇದರಲ್ಲಿ ಉಪನಿಷತ್ತುಗಳಲ್ಲಿ ಕಂಡುಬರುವಂತಹ ವಿದ್ಯೆಗಳು, ಅದರಲ್ಲಿ ಯಾವುದು ಒಂದೇ ವಿದ್ಯೆ ಅಂತ ನಿಶ್ಚಯ ಮಾಡಬೇಕು, ಯಾವುದು ಬೇರೆ ಬೇರೆ ವಿದ್ಯೆಗಳು ಅಂತ ನಿಶ್ಚಯ ಮಾಡಬೇಕು,
ಈ ವಿಷಯವನ್ನ ಕುರಿತು ಈ ಪಾದದಲ್ಲಿ ವಿಚಾರ ಮಾಡ್ತಾರೆ. ಅದು ಉಪಾಸಕರಿಗೆ ಬಹಳ ಮುಖ್ಯವಾಗಿ ತಿಳಿಬೇಕಾದಂತಹ ವಿಷಯ. ಯಾಕೆಂದ್ರೆ ಯಾವುದೇ ಉಪಾಸನೆ ಮಾಡಬೇಕಾದರೂ ಅದನ್ನ ಪರಿಪೂರ್ಣವಾಗಿ ಅದಕ್ಕೆ ಯಾವ ಯಾವ ಅಂಗಗಳು ಉಪನಿಷತ್ತಿನಲ್ಲಿ ವಿಧಿಸಲ್ಪಟ್ಟಿದೆಯೋ ಆ ಎಲ್ಲ ಅಂಗಗಳೊಡನೆ ಯಾವ ಒಂದು ವೈಕಲ್ಯವೂ ಇಲ್ಲದಂತೆ ಉಪಾಸನೆಯನ್ನು ಮಾಡ್ಬೇಕವರು. ಹಾಗೆ ಮಾಡದೆ ಯಾವುದಾದರೂ ಒಂದು ಅಂಗವನ್ನು ಬಿಟ್ಟರೂ ಕೂಡ ಫಲ ಸಿಗೋದಿಲ್ಲ, ಅದರಿಂದ ವಿರುದ್ಧವಾದ ಫಲವೇ ಸಿಗಬಹುದು. ಆದ್ದರಿಂದ ಅದಕ್ಕೆ ಬಹಳ ಜಾಗರೂಕತೆಯಿಂದ ಅವರು ಸರಿಯಾಗಿ ತಿಳಿದು ಯಾವ ಉಪಾಸನೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಸರಿಯಾಗಿ ತಿಳಿಬೇಕಾದ್ದು. ಹಾಗೆ ತಿಳಿಬೇಕಾದ್ರೆ ಅನೇಕ ಸಂದೇಹಗಳು ಬರುತ್ತೆ ತಿಳಿಯೋದಕ್ಕೆ. ಒಂದೇ ಉಪಾಸನೆಯು ಅನೇಕ ಕಡೆ ಹೇಳಿದ ಹಾಗಿರುತ್ತೆ, ಅದೇ ಬೇರೆ ಬೇರೆ ಉಪಾಸನೆಗಳೇ ಇಲ್ಲ ಒಂದೇ ಅನ್ನೋದನ್ನ ನಿಶ್ಚಯ ಮಾಡದೆ ಹೋದ್ರೆ ಹೇಗೆ ಉಪಾಸನೆ ಮಾಡ್ಬೇಕು ಅಂತ ತಿಳಿಯೋದಿಲ್ಲ. ಒಂದೇ ಉಪಾಸನೆ ಅಂತ ನಿಶ್ಚಯ ಮಾಡಿದ್ರೆ ಕೆಲವು ಕಡೆ ಹೇಳದ ಗುಣಗಳನ್ನ ಬೇರೆ ಕಡೆಯಲ್ಲಿಯೂ ಸೇರಿಸ್ಕೊಂಡು ಉಪಾಸನೆ ಮಾಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಆ ಗುಣಗಳು ಬಿಟ್ಟು ಹೋದ್ರೆ ಉಪಾಸನೆಯು ಪೂರ್ಣವಾಗುವುದಿಲ್ಲ, ವಿಫಲವಾಗುತ್ತೆ. ಈ ರೀತಿ ಇರೋದ್ರಿಂದ ಆ ವಿಷಯಗಳನ್ನೆಲ್ಲ ವಿಚಾರ ಮಾಡಿ ಹೇಗೆ ನಿಶ್ಚಯ ಮಾಡೋದು ಅನ್ನೋದು ಸಾಮಾನ್ಯವಾದ ನ್ಯಾಯವನ್ನ ಪೂರ್ವಮೀಮಾಂಸಾ ನ್ಯಾಯ ಜೈಮಿನಿಯವರು ಹೇಳಿರುವ ನ್ಯಾಯವನ್ನು ತೆಗೆದು ಇಲ್ಲಿಯೂ ಅದನ್ನ ಇಟ್ಟುಕೊಂಡೇ ನಿರ್ಣಯ ಮಾಡ್ತಾರೆ ಬಾದರಾಯಣರು. ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಕರ್ಮಕಾಂಡದಲ್ಲಿ ಈ ರೀತಿಯಲ್ಲಿ ಅನೇಕ ಸಂದೇಹಗಳು ಬರುತ್ತೆ. ಆಗ ಅಗ್ನಿಹೋತ್ರ ಅನ್ನುವ ಒಂದು ಕರ್ಮ ಅದನ್ನ ಉದಾಹರಣೆಗೆ ತೆಗೆದುಕೊಂಡು ವಿಚಾರ ಮಾಡುವಾಗ ಜೈಮಿನಿ ಸೂತ್ರವನ್ನ ಹೇಳಿದ್ರು. ಏಕಂವಾ ಅಂತ ಹೇಳಿ ಸಂಯೋಗ ರೂಪ ಚೋದನ ಆಖ್ಯ ಅವಿಶೇಷಾತ್ ಅಂತ ಒಂದು ಸೂತ್ರ ಅದರಲ್ಲಿ ಹೇಳಿದ್ರು. 4 ವಿಷಯಗಳನ್ನ ನೋಡ್ಕೊಳ್ಳಿ. 4 ವಿಷಯಗಳು ಒಂದೇ ಇದ್ದರೆ ಕರ್ಮ ಒಂದೇ ಅಂತ ನಿಶ್ಚಯ ಮಾಡಬೇಕು. 2 ಕರ್ಮಗಳು 2 ಕಡೆ ಹೇಳಿರುವಂತಹ ವಿಧಿಸಿರುವಂತಹದ್ದು 4 ವಿಷಯಗಳಲ್ಲಿ ಸಮಾನವಾಗಿದ್ದರೆ 2 ಒಂದೇ ಅಂತ ನಿಶ್ಚಯ ಮಾಡಬೇಕು. ಒಂದು ಸಂಯೋಗ ಅಂತ ಹೇಳೋದು, ಫಲ ಸಂಯೋಗ, ಫಲ ಸಂಬಂಧ, ಯಾವ ಫಲದೊಡನೆ ಸಂಬಂಧಿಸಿದೆ ಈ ಕರ್ಮ ಅಂತ ಹೇಳೋದು. ಎರಡನೆಯದು ರೂಪ ಅಂತ ಹೇಳ್ಬಿಟ್ಟು, ಕರ್ಮಗಳಲ್ಲಿ ರೂಪ ಅಂದ್ರೆ ದ್ರವ್ಯ ಮತ್ತೆ ದೇವತೆ. ಯಾವ ದ್ರವ್ಯವನ್ನು ಯಾವ ದೇವತೆಗೆ ಸಮರ್ಪಣೆ ಮಾಡಬೇಕು ಆ ಕರ್ಮದಲ್ಲಿ, ಆ ದ್ರವ್ಯವೂ ದೇವತೆಯೂ ಒಂದೇ ಇದ್ದರೆ 2 ಕರ್ಮಗಳಲ್ಲಿ 2 ಒಂದೇ ಕರ್ಮ ಅಂತ ಹೇಳ್ಬೋದು. 4 ವಿಷಯವೂ ಒಂದೇ ಇರಬೇಕು. ಮೂರನೆಯದು ಚೋದನ ಅಂತ ಹೇಳ್ಬಿಟ್ಟು ವಿಧಿಸಿರುವಂತಹ ಶಬ್ದ ಯಾವ ರೀತಿ ಇದೆ, ವಿಧಿಯಲ್ಲಿಯೇ ಯಾವ ರೀತಿಯ ಒಂದು ಕರ್ಮ ಅನ್ನೋದು ತಿಳಿದು ಬರುತ್ತೆ ನಮ್ಗೆ. ಆದ್ದರಿಂದ ಅದರಲ್ಲಿಯೇ ವ್ಯತ್ಯಾಸವಾಗ್ಬಿಡುತ್ತೆ, ವಿಧಿಯಲ್ಲಿಯೇ ತಿಳಿದು ಬಿಡುತ್ತೆ. ಆದ್ದರಿಂದ ಈಗ ಯಜೇತ ಅಂತ ಒಂದಿದೆ, ಜುಹೋತಿ ಅಂತ ಬರುತ್ತೆ, ಯಜೇತ ಅಂತ ಬರುತ್ತೆ, ಉಪಾಸೀತ ಅಂತ ಬರುತ್ತೆ. ಇದೆಲ್ಲ ಬೇರೆ ಬೇರೆ ವಿಧಿಗಳು. ಆ ವಿಧಿವಾಕ್ಯ ವಿಧಿ ಶಬ್ದವು ಹೇಗಿದೆ, ಯಾವ ರೀತಿ ವಿಧಿ ಇದೆ ಅನ್ನೋದು ಮುಖ್ಯ. ಚೋದನ ಅನ್ನೋದು ಬಹಳ ಪ್ರಧಾನವಾದದ್ದು. ಮತ್ತೆ ಆಖ್ಯ ಅಂದ್ರೆ ಹೆಸರು, ಆ ಕರ್ಮದ ಹೆಸರು ಒಂದೇ ಇದೆಯೇ, ಒಂದೇ ರೀತಿಯಲ್ಲಿ ವಿಧಿ ಇದೆಯೇ, ಒಂದೇ ರೀತಿಯ ಅದೇ ದ್ರವ್ಯ ದೇವತೆ ಅದರಲ್ಲಿ ಸಾಮಾನ್ಯವಿದೆಯೇ, ಮತ್ತೆ ಫಲ ಸಂಬಂಧ ಏನು ಫಲ ಹೇಳಿ. 4 ವಿಷಯಗಳು ಒಂದೇ ಇದ್ದರೆ ಆವಾಗ ಅದು ಒಂದೇ ಅಂತ ನಿಶ್ಚಯ ಮಾಡಬೇಕು ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಸೂತ್ರಕಾರರು ಸರ್ವ ವೇದಾಂತ ಪ್ರತ್ಯಯಂ, ಎಲ್ಲ ವೇದಾಂತಗಳಲ್ಲಿಯೂ ತಿಳಿದು ಬರುವಂತಹ ವಿದ್ಯೆಯು ಒಂದೇ ಅಂತ ಅರ್ಥ. ಇಲ್ಲಿ ಅದನ್ನ ಅವರು ಹೇಳಿಲ್ಲ ಸೂತ್ರದಲ್ಲಿ, ಐಕ್ಯ ವಿದ್ಯೈಕ್ಯ ಅಂತ ಒಂದೇ ಅಂತ ಅರ್ಥ. ಯಾಕೆ ಅಂದ್ರೆ ಚೋದನಾದಿ ಅವಿಶೇಷಾತ್, ಚೋದನಾ ಮೊದಲಾದವುಗಳಲ್ಲಿ ಯಾವ ವಿಶೇಷವೂ ವ್ಯತ್ಯಾಸವೂ ಇಲ್ಲದೆ ಇರೋದ್ರಿಂದ. ಚೋದನ ಅಂತ ಯಾಕೆ ಹೇಳಿದ್ರು, ಜೈಮಿನಿ ಸೂತ್ರದಲ್ಲಿ ಮೊದಲು ಸಂಯೋಗ ಅನ್ನೋದು ಹೇಳಿದ್ದಾರೆ. ಏಕಂವಾ ಸಂಯೋಗ ರೂಪ ಚೋದನ ಆಖ್ಯ ಅವಿಶೇಷಾತ್ ಅಂತ ಹೇಳಿದ್ರು. ಆದರೆ ಚೋದನ ಅನ್ನೋದು ಬಹಳ ಪ್ರಧಾನವಾದದ್ದು. ಯಾಕೆ ಅಂದ್ರೆ ಇಲ್ಲಿ ಉಪಾಸನೆಗೂ ಕರ್ಮವನ್ನು ಮಾಡುವುದಕ್ಕೂ ಚೋದನೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಉಪಾಸೀತ ವೇದ ಅಂತ ಹೇಳಿರೋದು ಇದು ಸ್ಮೃತಿ ಸಂತತಿ ರೂಪವಾದದ್ದು. ಇದಕ್ಕೂ ಕರ್ಮಗಳು ಮಾಡೋದಕ್ಕೂ ವ್ಯತ್ಯಾಸವಿದೆ. ಚೋದನ ಅನ್ನೋದು ಬಹಳ ಪ್ರಧಾನವಾದದ್ದರಿಂದ ಸಂಯೋಗ ಅನ್ನೋದು ಮೊದಲು ಜೈಮಿನಿ ಸೂತ್ರದಲ್ಲಿ ಇದ್ರೂ ಕೂಡ, ಫಲ ಸಂಬಂಧ ಇದ್ರೂ ಕೂಡ
ಸಂಬಂಧ ರೂಪ ಅದನ್ನೆಲ್ಲ ಬಿಟ್ಬಿಟ್ಟು ಚೋದನ ಅಂತ ಸೂತ್ರದಲ್ಲಿ ಇಲ್ಲಿ ಬಾದರಾಯಣರು ಹೇಳ್ತಾರೆ. ಚೋದನಾದಿ ಅವಿಶೇಷಾತ್. ಚೋದನ, ಸಂಯೋಗ, ರೂಪ, ಆಖ್ಯ ಇವುಗಳಲ್ಲಿ ಯಾವ ವಿಶೇಷವೂ ಇಲ್ಲದೆ ಇರೋದ್ರಿಂದ ಎಲ್ಲಾ ವೇದಾಂತಗಳಲ್ಲಿಯೂ ತಿಳಿದು ಬರುವಂತಹ ವಿದ್ಯೆಯು ಒಂದೇ ಅಂತ ನಿಶ್ಚಯ ಮಾಡಿದ್ರು ಇಲ್ಲಿ ಮೊದಲು. ಇದರಲ್ಲಿ ವ್ಯತ್ಯಾಸವಿದ್ದರೆ ಅವಾಗ ಬೇರೆ ಅಂತ ಡಿಸೈಡ್ ಮಾಡ್ಬೇಕು, ನಿಶ್ಚಯ ಮಾಡ್ಬೇಕು. ಹಾಗೆ ಅದನ್ನ ಇಲ್ಲಿ ಮೊದಲು ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ದೃಷ್ಟಾಂತವಾಗಿ ಇಲ್ಲಿ ಕೆಲವು ವಿದ್ಯೆಗಳನ್ನ ಇಲ್ಲಿ ಹೇಳ್ತಾರೆ. ವೈಶ್ವಾನರ ವಿದ್ಯೆ, ದಹರ ವಿದ್ಯೆ, ಅಕ್ಷರ ವಿದ್ಯೆ ಮೊದಲಾದೆಲ್ಲ ವಿದ್ಯೆಗಳನ್ನ ಹೇಳಿ ಅವುಗಳಲ್ಲಿ ಹೇಗೆ ನಿಶ್ಚಯ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತಾರೆ. ಇಲ್ಲಿ ಪರಬ್ರಹ್ಮನ ಉಪಾಸನೆಯನ್ನ ಮಾಡಬೇಕು ಅನ್ನೋದು ಪ್ರಧಾನವಾಗಿ ಒಬ್ಬ ಉಪಾಸಕನಿಗೆ, ಒಬ್ಬ ಚೇತನನಿಗೆ, ಮುಖ್ಯವಾದ ಮುಮುಕ್ಷುಗೆ ಬೇಕಾದದ್ದು. ಅದು ಮಾಡಬೇಕಾದ್ರೆ ಪರಮಾತ್ಮನೇ ಫಲವನ್ನು ಕೊಡ್ತಾನೆ, ಅವನೇ ಫಲ ಕೊಡುವವನು, ಅವನ ಉಪಾಸನೆಯನ್ನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿ ಆ ಉಪಾಸನೆ ಮಾಡುವವರು ಯಾವ ಯಾವ ಗುಣಗಳೊಂದಿಗೆ ಉಪಾಸನೆಯನ್ನು ಮಾಡಬೇಕು ಅನೇಕ ಕಡೆ ಹೇಳಿದರೆ ಎಲ್ಲ ಕಡೆಯೂ ಹೇಳಿರುವ ಗುಣಗಳನ್ನೆಲ್ಲ ಸೇರಿಸ್ಕೊಳ್ಬೇಕೆ, ಇಲ್ಲ ಇಲ್ಲಿ ಹೇಳಿರೋದು ಅಲ್ಲಿ ಹೇಳಿರೋದು ಬೇರೆ ಬೇರೆ ಅಂತ ನಿಶ್ಚಯ ಮಾಡಿ ಯಾವುದಾದ್ರೂ ಒಂದನ್ನ ಅವರು ಉಪಾಸನೆ ಮಾಡಬೇಕೆ, ಇದನ್ನ ನಿರ್ಣಯ ಮಾಡೋಕ್ಕೋಸ್ಕರ ಈ ಅಧಿಕರಣ ಬಂದಿದೆ. ಅದನ್ನ ಇಲ್ಲಿ ಹೇಳಿದ್ರು. ಗುಣೋಪಸಂಹಾರ ವಿಕಲ್ಪ ನಿರ್ಣಯಾಯ ವಿದ್ಯಾಭೇದ ಪ್ರಸ್ತುತ. ವಿದ್ಯಾಭೇದ ಅಥವಾ ವಿದ್ಯಾಭೇದ ಚಿಂತ. ವಿದ್ಯೆಯು ಬೇರೆಯೇ ಇಲ್ಲ ಒಂದೇ ಅನ್ನುವುದೇ ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಇಲ್ಲ ಮೊದಲು ಉದಾಹರಣೆಯಲ್ಲಿ ಕೊಟ್ಟಾಗ ವೈಶ್ವಾನರ ವಿದ್ಯೆ ಅಂತ ಹೇಳಿದ್ರು. ಆ ವೈಶ್ವಾನರ ವಿದ್ಯೆ ಅನ್ನೋದು ವಾಚಸನೇಕ ಅಗ್ನಿರಹಸ್ಯ ಬ್ರಾಹ್ಮಣ ಅನ್ನೋದ್ರಲ್ಲಿ ಶುಕ್ಲಯಜುರ್ವೇದದ ಬ್ರಾಹ್ಮಣ ಭಾಗ, ಅದು ಅಗ್ನಿರಹಸ್ಯ ಅಂತ ಹೇಳಿ ಅದರಲ್ಲಿ ಹೇಳಲ್ಪಟ್ಟಿದೆ. ಮತ್ತೆ ಛಾಂದೋಗ್ಯದಲ್ಲಿಯೂ ಹೇಳಲ್ಪಟ್ಟಿದೆ. ಇದು ಅನೇಕ ಶಾಖೆಗಳಲ್ಲಿ ಜೈಮಿನಿ ಇನ್ನೊಂದು ಸೂತ್ರದಲ್ಲಿ ಹೇಳುವಾಗ ಶಾಖಾಂತರವಾದರೂ ಬಿಟ್ರೆ ಕರ್ಮಭೇದ ಅಂತ ನಿಶ್ಚಯ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಶಾಖಾಂತರೇ ಕರ್ಮಭೇದ ಅಂತ ಹೇಳ್ಬಿಟ್ರು. ಬೇರೆ ಶಾಖೆ ಆದ್ರೆ ಕರ್ಮವೇ ಬೇರೆ ಆಗ್ಬಿಡುತ್ತೆ ಅಂತ ನಿಶ್ಚಯ ಮಾಡಿದ್ರು. ಆದರೆ ಏಕಂಬಾ ಅಂತ ಹೇಳಿ ಚೋದನ, ರೂಪ ಅದೆಲ್ಲ ಹೇಳಿದ್ರೆ ಅದು ಪೂರ್ವ ಪಕ್ಷವನ್ನಾಗಿ ಮಾಡಿಕೊಂಡು ಶಾಖಾಂತರವಾಗಿದ್ರೆ ಶಾಖೆಯೇ ಬೇರೆ, ಈ ಶಾಖೆ ಅಧ್ಯಯನ ಮಾಡೋರು ಬೇರೆ, ಅದನ್ನ ಅಧ್ಯಯನ ಮಾಡೋರೇ ಬೇರೆ, ಕರ್ಮ ಬೇರೆ ಬೇರೆ ಆಗಿರ್ಬೇಕಲ್ಲ ಅಂತ ಪೂರ್ವ ಪಕ್ಷ ಮಾಡಿ ಈ 4 ವಿಷಯಗಳು ಒಂದೇ ಇದ್ದರೆ ಒಂದೇ ಅಂತ ನಿಶ್ಚಯ ಮಾಡ್ಬೇಕು. ಏಕಂಬಾ ಹೇಳಿ ಸಂಯೋಗ, ರೂಪ, ಚೋದನ, ಆಖ್ಯ, ಅವಿಶೇಷಾತ್ ಅಂತ ಸೂತ್ರದಲ್ಲಿ ಹೇಳ್ತಾರೆ ಅವರು. ಅದನ್ನೇ ಇಲ್ಲಿ ಇಟ್ಟುಕೊಂಡು ನಿರ್ಣಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಅನೇಕ ಶಾಖೆಗಳಲ್ಲಿ ಹೇಳಲ್ಪಟ್ಟಿದೆ. ಇದು ಒಂದೇ ವಿದ್ಯೆಯೇ ಇಲ್ಲ ಅದರಲ್ಲಿ ವಿದ್ಯಾಭೇದವಿದೆಯೇ, ಬೇರೆ ಬೇರೆ ವಿದ್ಯೆಗಳೇ ಅಂತ ಹೇಳ್ಬಿಟ್ಟು ಅವಿಶೇಷ ಪುನಃಶ್ರವಣಸ್ಯ ಪ್ರಕರಣಾಂತಸ್ಯ ಭೇದಕತ್ವಾತ್. 2 ಕಾರಣಗಳು ವಿದ್ಯಾಭೇದವನ್ನು ತಿಳಿಸುವುದಕ್ಕೆ 2 ಕಾರಣಗಳು. ಈ ವಿದ್ಯೆಯೇ ಬೇರೆ, ಆ ವಿದ್ಯೆಯೇ ಬೇರೆ ಅಂತ ತಿಳಿಬೇಕಾದ್ರೆ 2 ಕಾರಣಗಳನ್ನ ಪ್ರಧಾನವಾಗಿ ಹೇಳಿದ್ರು. ಒಂದು ಅವಿಶೇಷ ಪುನಃಶ್ರವಣ, ಯಾವ ವ್ಯತ್ಯಾಸವೂ ಇಲ್ಲದೆ ಮತ್ತೆ ಅದೇ ವಿದ್ಯೆಯನ್ನ ಇನ್ನೊಂದು ಕಡೆ ಹೇಳಿದ್ರೆ ಅದು ಬೇರೆ ಆಗಿರ್ಲೇಬೇಕು. ಯಾಕೆಂದ್ರೆ ಒಂದೇ ಆಗಿದ್ರೆ ಯಾವ ವ್ಯತ್ಯಾಸವೂ ಇಲ್ಲದೆ ಮತ್ತೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ವೇದದಲ್ಲಿ ಆ ರೀತಿಯಲ್ಲಿಯೂ ಪುನರುಕ್ತಿ ಇಲ್ಲ, ಪುನರುಕ್ತಿ ದೋಷ ಆಗುತ್ತೆ, ಅದು ಪುನರುಕ್ತಿ ದೋಷ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೇಳಿರೋ ಒಂದು ಕರ್ಮನ ಅದೇ ಕರ್ಮ ಅದೇ ರೀತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೆ ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ಆಗ ಅವಿಶೇಷ ಪುನಃಶ್ರವಣ. ಯಾವ ವ್ಯತ್ಯಾಸವೂ ಇಲ್ಲದೆ ಮತ್ತೆ ಹೇಳಿದ್ರೆ ರಿಪಿಟೇಷನ್ ಆಗುತ್ತೆ, ಅದು ಪುನರುಕ್ತಿ ದೋಷ. ಆ ರೀತಿ ವೇದದಲ್ಲಿ ಎಲ್ಲೂ ಕಂಡು ಬರಲ್ಲ. ಆದ್ರಿಂದ ಒಂದೇ ಸತಿ ಹಾಗೆ ಕಂಡು ಬಂದರೆ ಬೇರೆ ಅಂತಾನೆ ನಿಶ್ಚಯ ಮಾಡಬೇಕು. ಯಾವ ವ್ಯತ್ಯಾಸವೂ ಇಲ್ಲದೆ ಒಂದು ವಿದ್ಯೆಯು ಮತ್ತೊಂದು ಕಡೆ ಅದೇ ರೀತಿ ಅದೇ ಪ್ರಕರಣದಲ್ಲಿಯೇ ಹೇಳಿದ್ರೆ ಆಗ ಅದು ಬೇರೆ ಅನ್ನೋದು ಖಂಡಿತ ನಿಶ್ಚಯ ಮಾಡಬಹುದು. ಯಾಕೆಂದ್ರೆ ಇಂಜವರು ಯಾಕೆ ಹೇಳ್ಬೇಕು ಯಾವ ವ್ಯತ್ಯಾಸವೂ ಇಲ್ಲದಿರಿ? ಏನಾದ್ರು ವ್ಯತ್ಯಾಸ ಇದ್ರೆ ಮತ್ತೆ ಹೇಳ್ಬೇಕು, ವ್ಯತ್ಯಾಸವೇ ಇಲ್ಲ ಅಂದ್ರೆ ಯಾಕೆ ಹೇಳ್ಬೇಕು? ಹಾಗೆ ಹೇಳಿದ್ರೆ ಅದು ಬೇರೆಯೇ ಕಾರಣ, ಯಾವುದೋ ಬೇರೆ ಒಂದು ಕಾರಣದಿಂದ ಇರಬೇಕು, ಅದರಿಂದ ಬೇರೆ ವಿದ್ಯೆಯೇ ಆಗಿರ್ಬೇಕು ಅನ್ನೋದು ಒಂದು ಭೇದಕ, ಅದು ಭೇದಕತ್ವ ಅಂತ ಹೇಳುವಾಗ. ಇನ್ನೊಂದು ಪ್ರಕರಣಾಂತಸ್ಯ, ಬೇರೆ ಪ್ರಕರಣವೇ ಬೇರೆ ಆಗಿದ್ರೆ ಆವಾಗ ಬೇರೆ ಆಗಿರ್ಲೇಬೇಕು. ಅದ ಪ್ರಕರಣ ಬೇರೆ ಆಗಿದ್ರೆ ವಿದ್ಯಾಭೇದ, ಅಥವಾ ಅವಿಶೇಷ ಪುನಃಶ್ರವಣ ಇದ್ರು ವಿದ್ಯಾಭೇದ. ಅದರಿಂದ ಶಾಖಾಂತರೇಚ ಉಭಯೋಹೋ ಅವರ್ಜನೀಯತ್ವಾತ್. ಶಾಖೆಯೇ ಬೇರೆ ಆಗಿದ್ರೆ ಒಂದೇ ಶಾಖೆಯಲ್ಲಿ ಪ್ರಕರಣ ಭೇದ, ಅಥವಾ ಶಾಖೆಯೇ ಬೇರೆ ಆಗ್ಬಿಟ್ಟಿದೆ
ಒಂದು ಶುಕ್ಲಯಜುರ್ವೇದ, ಒಂದು ಛಾಂದೋಗ್ಯ. ಇವರು ಸಾಮಗರಿಗೆ ಹೇಳಿರೋದು, ಇನ್ನೊಂದು ಶುಕ್ಲಯಜುರ್ವೇದಿಗಳಿಗೆ ಹೇಳಿರೋದು. ಯಾಕೆ ಬೇರೆ ಆಗೋಯ್ತು? ಆವಾಗ ವಿದ್ಯಾಭೇದ ಅನ್ನೋದು ತಪ್ಸಕ್ ಆಗೋದಿಲ್ಲ ನೀವು. ಇದು ಪೂರ್ವ ಪಕ್ಷ. 3 ಕಾರಣಗಳನ್ನ ಅವರು ಹೇಳ್ತಾರೆ. ಯಾವ ವ್ಯತ್ಯಾಸವಿಲ್ಲದೆ ಮತ್ತೆ ಹೇಳಿದ್ರೆ, ಪ್ರಕರಣ ಬೇರೆ ಆಗಿದ್ರೆ, ಅಥವಾ ಶಾಖೆಯೇ ಬೇರೆ ಆಗಿದ್ರೆ, ಈ ಕಾರಣಗಳಿದ್ರೆ ಆಗ ಬೇರೆ ಅಂತ ನಿಶ್ಚಯ ಮಾಡ್ಬೇಕು ಹೇಳಿದಾಗ ಇವರು ಹೇಳಿದ್ರು, ಅದು ಅಲ್ಲ. ಚೋದನಾದಿ ಅವಿಶೇಷಾತ್ ಸರ್ವವೇದಾಂತ ಪ್ರತ್ಯಯಂ. ಅಂದ್ರೆ ಎಲ್ಲಾ ವೇದಗಳಲ್ಲಿಯೂ ತಿಳಿದು ಬಂದ್ರೆ ಚೋದನಾ ಮೊದಲಾದವುಗಳಲ್ಲಿ ಯಾವ ವ್ಯತ್ಯಾಸವಿಲ್ಲದೆ ಹೋದ್ರೆ ಒಂದೇ ಅಂತ ನಿಶ್ಚಯ ಮಾಡ್ಬೇಕು. ಶಾಖೆಯೇ ಬೇರೆ ಆಗಿರ್ಬೋದು, ಹೇಗಿದ್ರು ಹಾಗೆ ನಿಶ್ಚಯ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವರು ಪೂರ್ವ ಪಕ್ಷದಲ್ಲಿ ಒಂದು ಉದಾಹರಣೆಯನ್ನು ಕೊಡುವಾಗ, ಈ ಅಥರ್ವ ವೇದಿಗಳಿಗೆ ಹೇಳಿರುವಂತಹದ್ದು ಮುಂಡಕೋಪನಿಷತ್ತಿನಲ್ಲಿ ವಿದ್ಯೆ ಅಂತ ಹೇಳಿದೆ. ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಅಂತ ಆರಂಭದಲ್ಲಿಯೇ ಮುಂಡಕೋಪನಿಷತ್ತಿನಲ್ಲಿ ಬರುವಾಗ ಶೌನಕರು ಅಂಗಿರಸರನ್ನು ಹೋಗಿ ಕೇಳಿದ್ರು, ಯಾವ್ದನ್ನು ತಿಳಿದ್ರೆ ಎಲ್ಲವೂ ತಿಳಿಯಬಹುದು, ಅದನ್ನು ಉಪದೇಶ ಮಾಡಿ ಅಂತ ಹೇಳಿ. ಅವರು ಹೇಳಿದ್ರು, ವಿದ್ಯೆಗಳು 2 ವಿಧವಿದೆ, ಪರಾವಿದ್ಯಾ ಅಪರಾವಿದ್ಯಾ ಅಂತ. ಪರಾವಿದ್ಯಾ ಯಾವುದೋ ಅದುವೇ ಅಕ್ಷರವನ್ನು ತಿಳಿಯೋದು. ಪರಾಯಯ ತದ ಅಕ್ಷರಮಧಿಗಮ್ಯತೆ ಅಂತ ಅಕ್ಷರ ವಿದ್ಯೆ ಎತದ ಅದ್ರೇಶ್ಯಂ ಅಗ್ರಾಹ್ಯಂ ಅವರ್ಣಂ ಅಗೋತ್ರಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಹೀಗೆ ಹೇಳೋದು. ಅದೇ ಅಕ್ಷರ ವಿದ್ಯೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರ ಗಾರ್ಗಿ ಪ್ರಶ್ನೆಯಲ್ಲಿ ಬರುತ್ತೆ. ಅಲ್ಲಿಯೂ ಕೂಡ ಅವನು ತಿಳಿದೆಯಾ ನೀನು ಅಕ್ಷರನ್ನ ಅಂದ್ರೆ, ಏತದ್ವೈತದ ಅಕ್ಷರಂ ಗಾರ್ಗಿ ಏತದ್ವಾದ ಅಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ ಎತ್ತದ ಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಮೊದಲಾಗಿ ಅವರು ಅಕ್ಷರ ವಿದ್ಯೆಯನ್ನು ಅಲ್ಲಿಯೂ ಹೇಳಿದ್ರು. ಈ 2 ಅಕ್ಷರ ವಿದ್ಯೆಗಳು, ಒಂದು ಮುಂಡಕೋಪನಿಷತ್ತಿನಲ್ಲಿ ಹೇಳಿರೋದು, ಇನ್ನೊಂದು ಶುಕ್ಲಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರೋದು. ಇದರಲ್ಲಿ ಭೇದ ಹೇಳಬೇಕು. ಯಾಕೆ ಅಂದ್ರೆ ಮುಂಡಕೋಪನಿಷತ್ತಿನಲ್ಲಿ ಬ್ರಹ್ಮವಿದ್ಯೆ ಯಾರು ಮಾಡ್ತಾರೋ ಬ್ರಹ್ಮವಿದ್ಯೆಗೆ ಅಂಗವಾಗಿ ಒಂದು ವ್ರತ ಹೇಳಲ್ಪಟ್ಟಿದೆ. ಶಿರೋವ್ರತ ಅಂತ ಅದಕ್ಕೆ ಹೆಸರು. ಶಿರೋವ್ರತ ಅಂತ ಹೆಸರು. ಅಂಗಾರಗಳನ್ನ ತಲೆ ಮೇಲೆ ಎತ್ಕೊಂಡು ಹೋಗುವಂತಹದ್ದು. ಅದು ಒಂದು ವ್ರತ ಹೇಳಿದೆ, ವಿಶೇಷವಾದ ಒಂದು ವ್ರತ. ಆ ವ್ರತವು ಅಥರ್ವ ವೇದಿಗಳಿಗೆ ಮಾತ್ರವೇ. ಬ್ರಹ್ಮವಿದ್ಯೆ ಯಾರು ಉಪದೇಶ ತಗೋತಾರೋ ಆ ಬ್ರಹ್ಮವಿದ್ಯೆ ಮಾಡೋರು ಈ ಶಿರೋವ್ರತ ಅನುಷ್ಠಾನ ಮಾಡಿದ್ರೇನೆ ಬ್ರಹ್ಮವಿದ್ಯೆ ಉಪದೇಶ ಮಾಡಬೇಕು ಅಂತ ಅಲ್ಲಿ ಹೇಳಿಬಿಟ್ಟಿದೆ ಅಥರ್ವ ವೇದದಲ್ಲಿ. ಈ ಶಿರೋವ್ರತ ಅಥರ್ವ ವೇದಿಗಳಿಗೆ ಮಾತ್ರ ಇರೋದ್ರಿಂದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರುವ ಅಕ್ಷರ ವಿದ್ಯೆ ಶುಕ್ಲಯಜುರ್ವೇದಿಗಳಿಗೆ ಅದು ಅನ್ವಯಿಸೋದಿಲ್ಲ. ಆಗ ಇದು ಬೇರೆ ಆಗೋಯ್ತಲ್ಲ ಅಂತ ಒಂದು ಇದು ಪೂರ್ವ ಪಕ್ಷದಲ್ಲಿ ಅವರು ಶಿರೋವ್ರತವನ್ನ ದೃಷ್ಟಾಂತವಾಗಿಟ್ಟುಕೊಂಡು, ನೀವು ಬೇರೆ ಹೇಗೆ ಒಂದೇ ಅಂತ ಹೇಳ್ತೀರಾ? ಅಕ್ಷರ ವಿದ್ಯೆ ಇಲ್ಲಿಯೂ ಅಲ್ಲಿಯೂ ಇದ್ರು ಕೂಡ ಇಲ್ಲಿ ಕೆಲವು ವ್ರತ ವಿಶೇಷಗಳು ಹೇಳಲ್ಪಟ್ಟಿದೆ, ಅದು ಅವರಿಗೆ ಅನ್ವಯಿಸೋದಿಲ್ಲ. ಆವಾಗ ಆ ವ್ರತದೊಂದಿಗೆ ಕೂಡಿದವರಿಗೆ ಮಾತ್ರ ಮಾಡ್ಬೇಕಾದ್ರಿಂದ ಬೇರೆ ಆಗುತ್ತಲ್ಲ ಪೂರ್ವ ಪಕ್ಷ. ಇದಕ್ಕೆ ಮುಂದೆ ಸಿದ್ಧಾಂತ ಹೇಳ್ತಾರೆ, ಶಿರೋವ್ರತ ಬ್ರಹ್ಮವಿದ್ಯೆಗೆ ಅಂಗವಲ್ಲ, ವೇದಾಧ್ಯಯನಕ್ಕೆ ಅಂಗ ಅಂತ ಹೇಳ್ಬಿಟ್ಟು ಅದು ಮುಂದೆ ಸಿದ್ಧಾಂತವನ್ನು ಮಾಡ್ತಾರೆ. ಅದು ಪೂರ್ವ ಪಕ್ಷ ಹಾಗೆ. ಬ್ರಹ್ಮವಿದ್ಯಾಂ ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ. ಆ ಬ್ರಹ್ಮವಿದ್ಯೆ ಅವ್ರಿಗೆ ಮಾತ್ರವೇ ಉಪದೇಶ ಮಾಡಬೇಕು. ಶಿರೋವ್ರತಂ ವಿಧಿವತ್ ಯೈಹಿ ತುಚೀರ್ಣಂ. ಯಾರಿಂದ ವಿಧಿವತ್ತಾಗಿ ಶಿರೋವ್ರತವು ಅನುಷ್ಠಾನ ಮಾಡಲ್ಪಟ್ಟಿದೆಯೋ ಅವರಿಗೆ ಮಾತ್ರವೇ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ ಅಲ್ಲಿ ಹೇಳಿದೆ. ಇದು ಅಥರ್ವ ವೇದಿಗಳಿಗೆ. ಶಿರೋವ್ರತವತಾನ ಅಥರ್ವಣಿಕಾನಾಮೇವ ವಿದ್ಯಾ ಉಪದೇಶ ನಿಯಮ ಉಪದ್ಯತೆ. ಹೀಗಿರುವಾಗ ವಿದ್ಯೆ ಒಂದೇ ಅಂತ ಹೇಳಕ್ಕಾಗಲ್ಲ. ವಿದ್ಯೈಕ್ಯೈಹಿ ವಿದ್ಯಾಂಗಸ್ಯ ಶಿರೋವ್ರತಸ್ಯ ಅನ್ಯೇಷಾಮಪಿ ಶಾಖಿನಾಂ ಪ್ರಾಪ್ತೆ ನಿಯಮವನ್ನು ಉಪದ್ಯತೆ. ಇದು ಒಂದೇ ಅಂತ ಹೇಳ್ಬಿಟ್ರೆ ನೀವು ಮುಂಡಕೋಪನಿಷತ್ತಿನ ಅಕ್ಷರ ವಿದ್ಯೆಯೋ ಬೃಹದಾರಣ್ಯಕದ ಅಕ್ಷರ ವಿದ್ಯೆಯೋ ಒಂದೇ ಅಂದ್ರೆ ಈ ಶಿರೋವ್ರತನ ಅವರು ಅನುಷ್ಠಾನ ಮಾಡ್ಬೇಕಾಗುತ್ತೆ. ಆದ್ರೆ ಇದು ಹೇಳಿರೋದು ಅಥರ್ವಣಿಕರಿಗೆ ಮಾತ್ರವೇ ಹೇಳಿರೋದು, ಸಾಮಗರಿಗೆ ಅಥವಾ ಶುಕ್ಲ ಯಜುರ್ವೇದಿಗಳಿಗೆ ಇದೆಲ್ಲ ಹೇಳಿಲ್ವಲ್ಲ, ಬೇರೆ ಶಾಖೆಯವರಿಗೆ ಇದು ಅನ್ವಯಿಸೋದಿಲ್ವಲ್ಲ ಅಂತ ಪೂರ್ವ ಪಕ್ಷ. ಅದಕ್ಕೆ ಸಿದ್ಧಾಂತ ಹೇಳುವಾಗ ಏವಂ ಪ್ರಾಪ್ತೆ ಸರ್ವ ವೇದಾಂತ ಪ್ರತ್ಯಯಂ ಏಕಂ ಉಪಾಸನಂ ಇತಿ. ಏಕಂ ಅನ್ನೋ ಶಬ್ದನ್ನ ಜೈಮಿನಿ ಸೂತ್ರದಲ್ಲ ನಮ್ಗೆ ಜ್ಞಾಪಕಕ್ಕೆ ತಗೊಂಡ್ಬರ್ತಾರೆ ಭಾಷ್ಯಕಾರರು. ಏಕಂ ವಾ ಅಂತ ಹೇಳಿ ಅವರ ಸೂತ್ರದಲ್ಲಿ ಏಕಂ ವಾ ಸಂಯೋಗ ರೂಪ ಚೋದನಾ ಆಖ್ಯ ಅವಿಶೇಷಾತ್ ಅನ್ನೋ ಸೂತ್ರವನ್ನ ಜೈಮಿನಿ ಸೂತ್ರದಲ್ಲಿ ಏಕಂ ಅನ್ನೋ ಶಬ್ದ ಹೇಳಿದಾರಲ್ಲ ಅದನ್ನ ಹೇಳ್ತಾರೆ. ಸರ್ವ ವೇದಾಂತ ಪ್ರತ್ಯಯಂ ಏಕಂ. ಇದುವೇ ಸೂತ್ರದಲ್ಲಿ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅಂದ್ರೆ
ಸರ್ವವೇದಾಂತ ಪ್ರತ್ಯಯಂ ಏಕಂ ಉಪಾಸನಂ ಅಂತ ಅರ್ಥ. ಯಾಕೆ ಅಂದ್ರೆ ಚೋದನಾದಿ ಅವಿಶೇಷಾತ್, ಚೋದನಾ ಮೊದಲಾದವುಗಳಲ್ಲಿ ಯಾವ ವಿಶೇಷವೂ ಇಲ್ಲದೆ ಇರೋದ್ರಿಂದ. ಚೋದನ ಅನ್ನೋದು ಪ್ರಧಾನವಾದ್ದರಿಂದ ಫಲ ಸಂಯೋಗ ರೂಪ ಅದನ್ನೆಲ್ಲ ಬಿಟ್ಟುಬಿಟ್ಟು ಚೋದನ ಮಾತ್ರ ಹೇಳಿದ್ದಾರೆ ಇಲ್ಲಿ ಸೂತ್ರದಲ್ಲಿ. ಚೋದನ ಅಂದ್ರೆ ಇಲ್ಲಿ ಹೇಳಿರೋದು ಉಪಾಸೀತ ವಿದ್ಯಾತ್. ಇಲ್ಲಿ ವೈಶ್ವಾನರ ವಿದ್ಯೆ ಬಗ್ಗೆ ಮೊದಲು ಹೇಳ್ತಾರೆ, ಆಮೇಲೆ ಅದರ ಶಿರೋವೃತದ ಬಗ್ಗೆ ಆಮೇಲೆ ಮುಂದೆ ವಿಚಾರ ಮಾಡ್ತಾರೆ. ಉಪಾಸೀತ ವಿದ್ಯಾತ್, ಈ ರೀತಿ ಈ ಒಂದು ಗುಂಪಿಗೆ ಸೇರಿದಂತಹ ವಿಧಿ ಶಬ್ದಗಳು ಕಂಡು ಬರುತ್ತೆ ಉಪನಿಷತ್ತುಗಳಲ್ಲಿ. ಇದರಲ್ಲಿ ಈ ವಿದ್ಯೆಗಳಲ್ಲಿ ಯಾವ್ಯಾವ ವಿದ್ಯೆಗಳು ಒಂದೇ ಅಂತ ನಮ್ಗೆ ತಿಳಿದು ಬರುತ್ತೋ, ಉಪಾಸೀತ ವಿದ್ಯಾತ್ ಇದೆಲ್ಲ ಒಂದೇ ಅರ್ಥವನ್ನು ಕೊಡುವ ಪರ್ಯಾಯ ಶಬ್ದಗಳು. ವಿಧಿ ಅಂದ್ರೂ ವೇದ ಅಂದ್ರೂ ಅದೇ, ಉಪಾಸನೆ ಅಂದ್ರೂ ಅದೇನೆ. ಇತ್ಯೇವಂ ಜಾತೀಯಕ ಧಾತ್ವರ್ಥ ವಿಶೇಷ ವಿಧಿ. ಧಾತ್ವರ್ಥ ವಿಶೇಷ ಅಂತ ಹೇಳಿದ್ರೆ ಕರ್ಮಗಳಿಗಿಂತ ಉಪಾಸನೆ ಅನ್ನೋದು ಬೇರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಧಾತ್ವರ್ಥ ವಿಶೇಷ ಅಂತ ಹೇಳಿದ್ರೆ ಯಜೇತ ಜುಹೋತಿ ಅನ್ನೋದಕ್ಕಿಂತ ಇಲ್ಲಿ ಉಪಾಸೀತ ವಿದ್ಯಾತ್ ಅನ್ನೋದಕ್ಕೆ ಸ್ವಲ್ಪ ಅದಕ್ಕೂ ಇದಕ್ಕೂ ವ್ಯತ್ಯಾಸವಿದೆ. ಇದು ಮಾನಸಿಕವಾಗಿ ಮಾಡುವಂತಹ ಸ್ಮೃತಿ ಸಂತತಿ ರೂಪವಾದ ಉಪಾಸನೆ ಅನ್ನೋದು ಬೇರೆ. ಅದು ಕರ್ಮಕಾಂಡದಲ್ಲಿ ಹೇಳಿರೋ ಕರ್ಮಗಳಿಗೂ ಇದಕ್ಕೂ ವ್ಯತ್ಯಾಸವಿದೆ ಹೇಳಿರೋದ್ರಿಂದ ಇಲ್ಲಿ ಉಪಾಸೀತ ವಿದ್ಯಾತಿಥಿ ಏವಂ ಜಾತೀಯಕೋ ಧಾತ್ವರ್ಥ ವಿಶೇಷ ವಿಧಿ. ಇವುಗಳಲ್ಲಿ ಇಂತಹ ವಿಧಿಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೆ ಇರೋದ್ರಿಂದ ಅಂತ ಹೇಳಿದ್ರು. ಆದಿಶಬ್ದೇನ ಏಕಂ ವಾ ಸಂಯೋಗ ರೂಪ ಚೋದನಾಖ್ಯ ವಿಶೇಷಾತ್ ಇತಿ ಕರ್ಮಕಾಂಡ ಶಾಖಾಂತರಾಧಿಕರಣ ಸೂತ್ರೋಕ್ತ ಸಂಯೋಗ ರೂಪಾಖ್ಯ ಗೃಹ್ಯಂತೆ. ಸಂಯೋಗ ರೂಪಾಖ್ಯ ಗೃಹ್ಯಂತೆ. ಇದರಲ್ಲಿ ಆದಿ ಚೋದನಾದಿ ಅವಿಶೇಷಾತ್ ಸೂತ್ರದಲ್ಲಿ ಚೋದನ ಆದಿ ಅವಿಶೇಷಾತ್. ಆದಿ ಅನ್ನೋದ್ರಿಂದ ಈ ಮಿಕ್ಕಿದ್ದೆಲ್ಲ ಹೇಳಲ್ಪಟ್ಟಿದೆ. ಅದು ಎಲ್ಲಿ ಹೇಳಿದೆ ಅಂದ್ರೆ ಕರ್ಮಕಾಂಡದ ಶಾಖಾಂತರಾಧಿಕರಣ ಅಂತ ಒಂದು ಅಧಿಕರಣ. ಜೈಮಿನಿಯ ಪೂರ್ವ ಮೀಮಾಂಸಾ ಸೂತ್ರಗಳಲ್ಲಿ ಅನೇಕ ಅಧಿಕರಣಗಳಿದೆ. ಅದರಲ್ಲಿ ಶಾಖಾಂತರಾಧಿಕರಣ 12 ಅಧ್ಯಾಯಗಳಲ್ಲಿ ಹೇಳಿದ್ದಾರೆ ಅವರು. 12 ಅಧ್ಯಾಯಗಳಲ್ಲಿ ಪಾದಗಳು ಅಧಿಕರಣಗಳು ಎಲ್ಲ ಬ್ರಹ್ಮಸೂತ್ರದಂತೆಯೇ ವಿಭಾಗ ಅಲ್ಲಿಯೂ. ಆದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಪಾದಗಳು 4 ಅಂತಾನೆ ಇಲ್ಲ, ಅನೇಕ 4ಕ್ಕಿಂತ ಹೆಚ್ಚು ಇರ್ಬೋದು ಕೆಲವು ಅಧ್ಯಾಯಗಳಲ್ಲಿ. 12 ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ಅಧಿಕರಣ ಶಾಖಾಂತರಾಧಿಕರಣ ಅಂತ ಹೇಳ್ಬಿಟ್ಟು, ಆ ಶಾಖಾಂತರಾಧಿಕರಣದಲ್ಲಿ ಈ ಸೂತ್ರ ಏಕಂ ವಾ ಸಂಯೋಗ ಚೋದನಾಖ್ಯ ವಿಶೇಷ ಅಂತ ಹೇಳಿದೆ. ಈ ಸೂತ್ರದಲ್ಲಿ ಹೇಳಿರುವ ಸಂಯೋಗ ಅಂದ್ರೆ ಫಲ ಸಂಬಂಧ ಅಂತ ಅರ್ಥ, ಫಲ ಸಂಬಂಧ ಅಂತ ಅರ್ಥ. ರೂಪ ಮತ್ತೆ ಆಖ್ಯ ಇವುಗಳು ತಿಳಿಸಲ್ಪಟ್ಟಿದೆ. ಚೋದನಾದಿ ಅವಿಶೇಷಾತ್ ಅಂದ್ರೆ ಚೋದನಾ ಸಂಯೋಗ ರೂಪ ಆಖ್ಯ ಅವಿಶೇಷಾತ್ ಅಂತ ಅರ್ಥ. ಯೇಷಾಂ ಚೋದನಾದೀನಾಂ ಅವಿಶೇಷಾತ್ ಸಾ ಏವ ಇಯಂ ವಿದ್ಯಾ ಇತಿ ಶಾಖಾಂತರೆ ಪ್ರತ್ಯಭಿಜ್ಞಾಯತೆ. ಶಾಖಾಂತರವಾಗಿದ್ರು ಕೂಡ, ಬೇರೆ ಶಾಖೆಯಲ್ಲಿ ಹೇಳಿದ್ರು ಕೂಡ, ಈ 4ರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೆ ಹೋದ್ರೆ ಯೇಷಾಂ ಚೋದನಾದೀನಾಂ ಅವಿಶೇಷಾತ್, ಯಾವ ವ್ಯತ್ಯಾಸವೂ ಇಲ್ಲದೆ ಹೋದ್ರೆ, ಯಾವ ವಿಶೇಷವೂ ಇಲ್ಲ ಅಂದ್ರೆ ಒಂದೇ ರೀತಿ ಇದೆ ಎಲ್ಲ, ಯಾವ ವಿಶೇಷವೂ ವ್ಯತ್ಯಾಸವೂ ಇಲ್ಲ ಇದರಲ್ಲಿ. ಹಾಗಿದ್ರೆ ಅದೇ ವಿದ್ಯೆಯೇ ಇದು ಅಂತ ಹೇಳಿರೋದು ಮುಂಡಕೋಪನಿಷತ್ತಿನಲ್ಲಿ ಹೇಳಿರುವ ವಿದ್ಯೆಯೇ ಬೃಹದಾರಣ್ಯಕದಲ್ಲಿ ಹೇಳಿರುವ ವಿದ್ಯೆಯು ಅನ್ನೋದು ಈ 4 ವಿಷಯಗಳು ಸಮಾನವಾಗಿರುವುದರಿಂದ ತಿಳಿದು ಬರುತ್ತೆ. ತಥಾಹಿ ಅದಕ್ಕೆ ಹೇಳುವಾಗ ಮೊದಲು ವೈಶ್ವಾನರ ವಿದ್ಯೆಯನ್ನೇ ಹೇಳ್ತಾರೆ ಇಲ್ಲಿ. ಛಾಂದೋಗ್ಯ ವಾಜಸನೇಕಯೋ ವೈಶ್ವಾನರಮುಪಾಸ್ತೆ ಇತಿ ಚೋದನ ತಾವತ್ ಏಕರೂಪ. ಛಾಂದೋಗ್ಯದಲ್ಲಿಯೂ ವಾಜಸನೇಕ ಅಂದ್ರೆ ಶುಕ್ಲ ಯಜುರ್ವೇದ ಅಗ್ನಿರಹಸ್ಯ ಅಂತ ಅಲ್ಲಿ ವೈಶ್ವಾನರ ವಿದ್ಯೆ ಅಂತ ಹೇಳಲ್ಪಟ್ಟಿದೆ. ಹೆಸರು ಒಂದೇ, 2 ಕಡೆಯೂ ವೈಶ್ವಾನರ ವಿದ್ಯೆ. ಉಪಾಸ್ತೆ ಅಂತ ಚೋದನ ಒಂದೇ ರೀತಿಯಲ್ಲಿ ಇದೆ. ವೈಶ್ವಾನರಂ ಉಪಾಸ್ತೆ ಏಕರೂಪವಾದ ಚೋದನ. ಆದ್ರಿಂದ ಇಲ್ಲಿ ವೇದ್ಯೈಕ ನಿರೂಪಣೀಯ ಸ್ವರೂಪಸ್ಯ ವಿಧಿ ಪರ್ಯಾಯಸ್ಯ ಉಪಾಸೇಹೇ ವೇದ್ಯಭೂತ ವೈಶ್ವಾನರ ಐಕ್ಯಾತ್ ರೂಪಮಪಿ ಅವಿಶಿಷ್ಟಂ. ರೂಪ ಅಂದ್ರೆ ಏನು ಅನ್ನೋದನ್ನ ವಿವರಿಸ್ತಾರೆ ಇಲ್ಲಿ. ಉಪಾಸನೆಯಲ್ಲಿ ಕರ್ಮಕ್ಕೂ ಉಪಾಸನೆಗೂ ವ್ಯತ್ಯಾಸವಿದೆ. ಕರ್ಮದಲ್ಲಿ ನಾವು ಒಂದು ದ್ರವ್ಯವನ್ನು ಒಂದು ದೇವತೆಗೆ ಸಮರ್ಪಣೆ ಮಾಡ್ತೀವಿ. ಆದ್ದರಿಂದ ಒಂದು ಹವಿಸ್ಸನ್ನು ಸಮರ್ಪಣೆ ಮಾಡೋದು ಒಬ್ಬ ದೇವತೆಗೆ ಅಂತ ಹೇಳೋದು. ದ್ರವ್ಯ ದೇವತೆ ಅಲ್ಲಿ ಪ್ರಧಾನವಾಗಿರುತ್ತೆ. ಉಪಾಸನೆಯಲ್ಲಿ ಏನು ಅಂದ್ರೆ ಉಪಾಸ್ಯನೇ ಅಲ್ಲಿ ರೂಪ ಅಂತ ಹೇಳೋದು. ಉಪಾಸ್ಯನ ಸ್ವರೂಪ ಹೇಗೆ ಹೇಳಲ್ಪಟ್ಟಿದೆ, ಗುಣಗಳು ಸ್ವರೂಪ ರೂಪ ಗುಣ ಎಲ್ಲ ಹೇಳಿರೋದು ಉಪಾಸ್ಯ.
ಯಾವುದನ್ನು ಉಪಾಸನೆ ಮಾಡ್ಬೇಕು, ಯಾರನ್ನು ಉಪಾಸನೆ ಮಾಡ್ಬೇಕು, ಹೇಗೆ ಉಪಾಸನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಇಲ್ಲಿ ಹೇಳಿರೋದು ವೇದ್ಯೈಕ ನಿರೂಪಣೀಯ ಸ್ವರೂಪಸ್ಯ. ಈ ರೂಪದ ಸ್ವರೂಪ ಅದು ಹೇಗೆ ನಾವು ನಿಶ್ಚಯ ಮಾಡೋದು ಅಂದ್ರೆ ಯಾವುದು ವೇದ್ಯವಾದದ್ದು ಅದರಿಂದಲೇ ನಿರೂಪಣೆ ಮಾಡ್ಬೇಕು. ವೇದ್ಯೈಕ ನಿರೂಪಣೀಯ, ವೇದ್ಯ ಅಂದ್ರೆ ತಿಳಿಯಲ್ಪಡುವಂತಹದ್ದು ಅಂತ. ಉಪಾಸನೆ ಮಾಡಿ ನಾವು ತಿಳಿಯಲ್ಪಡಬೇಕಾದ್ದು ಅಂದ್ರೆ ಪಡೆಯುವಂತಹದ್ದು ಅಂತ ಅರ್ಥ. ಯಾವ ಒಂದು ಪರಮಾತ್ಮನನ್ನು ಪಡಿತೀವೋ, ಉಪಾಸ್ಯವಾದದ್ದು ಯಾರು ಉಪಾಸನೆಯಲ್ಲಿ ಉಪಾಸ್ಯನು ಅಂದ್ರೆ ಪರಬ್ರಹ್ಮನೇ ಉಪಾಸ್ಯ, ಅವನನ್ನೇ ನಾವು ತಿಳಿಬೇಕು. ವೇದ್ಯನಾದವನು ಅವನೇ. ಅದನ್ನ ಉಪಾಸನೆಯಲ್ಲಿ ಯಾರನ್ನು ತಿಳಿಬೇಕು, ಆ ಯಾರನ್ನ ತಿಳಿಯಬೇಕೋ ಅದರಿಂದಲೇ ಆ ಉಪಾಸನೆಯ ರೂಪವು ನಮಗೆ ಸಿದ್ಧವಾಗುತ್ತೆ. ಈ ಉಪಾಸನೆಯ ರೂಪವು ಒಂದೇಯೋ ಬೇರೆಯೋ ಅಂತ ತಿಳಿಬೇಕಾದ್ರೆ ಈ ಉಪಾಸನೆಯಲ್ಲಿ ಯಾರನ್ನ ತಿಳಿತೀವಿ, ಈ ಉಪಾಸನೆಯಿಂದ ಯಾರನ್ನು ತಿಳಿತೀವಿ, ಅದನ್ನು ತಿಳ್ಕೊಳ್ಬೇಕು. ಇಲ್ಲಿ ಯಾವುದು ವೇದ್ಯವಾದದ್ದು, ಇಲ್ಲಿ ಯಾವುದು ವೇದ್ಯವಾದದ್ದು, ಅದರಿಂದಲೇ ರೂಪ ಅನ್ನುವುದನ್ನ ನಿಶ್ಚಯ ಮಾಡಬೇಕು. ಅದರಿಂದ ಇಲ್ಲಿ ವಿಧಿ ಪರ್ಯಾಯಸ್ಯ, ವಿಧಿ ಅಂದ್ರೆ ವೇದನ ಅಂತ ಅರ್ಥ. ವಿಧಿ ಇದು ವಿಧಿ ಅಲ್ಲ, ವಿಧಿ ಅಂದ್ರೆ ಆಜ್ಞೆ ಆಗುತ್ತೆ. ಚೋದನ ಅನ್ನೋದು ವಿಧಿ, ಇದು ವಿಧಿ ಅಂತ ಹೇಳೋದು. ಅಲ್ಪಪ್ರಾಣ ಮಹಾಪ್ರಾಣವಲ್ಲ. ವಿಧಿ ಅಂದ್ರೆ ವೇದನ ಅಂತ ಅರ್ಥ. ಉಪಾಸನಾ ವಿಧಿ ಪರ್ಯಾಯಸ್ಯ ಉಪಾಸೇಹೇ. ಉಪಾಸನಾ ವೇದನ ಎಲ್ಲ ಪರ್ಯಾಯ ಶಬ್ದಗಳು, ಸಿನಾನಿಮ್ಸ್ ಅದು. ವೇದ್ಯಭೂತ ವೈಶ್ವಾನರ ಐಕ್ಯಾತ್. ವೇದ್ಯನಾದವನು ಯಾರು, ವೈಶ್ವಾನರ ಅಂತ ಹೇಳಲ್ಪಟ್ಟಿದೆ. ಅವನು ಒಂದೇ. ಐಕ್ಯಾತ್ ಅಂದ್ರೆ ಇಲ್ಲಿಯೂ ವೈಶ್ವಾನರನೇ ವೇದ್ಯನಾದವನು, ಅಲ್ಲಿಯೂ ವೈಶ್ವಾನರನೇ ಉಪಾಸನಾದವನು. ಆದ್ದರಿಂದ ಐಕ್ಯಾತ್ ರೂಪಮಪಿ ಅವಿಶಿಷ್ಟಂ. ಆದ್ದರಿಂದ ಇಲ್ಲಿ ಛಾಂದೋಗ್ಯದಲ್ಲಿಯೂ ಆ ವಾಜಸನೇಕದಲ್ಲಿಯೂ ಹೇಳಿರುವಂತಹ ವೈಶ್ವಾನರ ವಿದ್ಯೆಯಲ್ಲಿ ವೇದ್ಯವಾದದ್ದು ಒಂದೇ, ವೈಶ್ವಾನರ ಅಂತಾನೆ ಹೇಳಲ್ಪಟ್ಟಿರೋದ್ರಿಂದ ರೂಪ ಒಂದೇ ಆಯ್ತು. ಚೋದನ ಉಪಾಸಿತ ಉಪಾಸ್ತೆ, ವೈಶ್ವಾನರ ಉಪಾಸ್ತೆ ಅಂತಾನೆ ಹೇಳಿದೆ. ಆದ್ರಿಂದ ಚೋದನ ಒಂದೇ ಆಯ್ತು. ಆಖ್ಯಾಚ ಹೆಸರು ಕೂಡ ವೈಶ್ವಾನರ ವಿದ್ಯಾ ಇತಿ ಅವಿಶಿಷ್ಟ. ಆ ಹೆಸರು ಕೂಡ ಒಂದೇ ರೀತಿಯಲ್ಲಿದೆ. ಆದ್ದರಿಂದ ಅಲ್ಲಿಗೆ ಎಲ್ಲ ಒಂದೇ ಆಯ್ತು. ಇಲ್ಲಿಗೆ ಸಂಯೋಗ ಫಲ ಏನು ಅಂದ್ರೆ ಮೋಕ್ಷವೇ ಫಲ. ಸಂಯೋಗ, ರೂಪ, ಚೋದನ, ಆಖ್ಯ ನಾಲ್ಕು ಒಂದೇ. ವಾಜಸನೇಕದಲ್ಲಿಯೂ ಛಾಂದೋಗ್ಯದಲ್ಲಿಯೂ ಹೇಳಿರೋ ವೈಶ್ವಾನರ ವಿದ್ಯೆಗೆ ಹೆಸರು ವೈಶ್ವಾನರ. ರೂಪ ಅಂದ್ರೆ ಆ ಒಂದು ಉಪಾಸನೆಯಲ್ಲಿ ವೇದ್ಯವಾದ ಪದಾರ್ಥ ಯಾರು ಅಂದ್ರೆ ವೈಶ್ವಾನರನೇ, ವೇದ್ಯನಾದವನು. ಎರಡರಲ್ಲಿಯೂ ಅದು ಕೂಡ ಸಮಾನವಾಯಿತು. ಚೋದನ ಅನ್ನೋದು ಎರಡರಲ್ಲೂ ವೈಶ್ವಾನರ ಉಪಾಸ್ತೆ ಅಂತ ಹೇಳಿರೋದ್ರಿಂದ ಚೋದನ ಒಂದೇ ರೀತಿಯಲ್ಲಿ ವಿಧಿ ಇದೆ ಎರಡರಲ್ಲೂ. ಹೆಸರು ಒಂದೇ ಇದೆ, ವೈಶ್ವಾನರ ವಿದ್ಯಾ ಅಂತ ಹೇಳಿ. ಎಲ್ಲ ಕಾರಣಗಳಿಂದ ಅತಃ ಏಭಿಹಿ ಪ್ರತ್ಯಭಿಜ್ಞಾನಾತ್ ಶಾಖಾಂತರೇಪಿ ವಿದ್ಯೈಕ್ಯಂ. ಈ ಎಲ್ಲ ಕಾರಣಗಳಿಂದ ನಮಗೆ ಈ ಎರಡು ಶಾಖೆಗಳಲ್ಲಿ ಹೇಳಿರುವ ವೈಶ್ವಾನರ ವಿದ್ಯೆ ಒಂದೇ ಅನ್ನೋದು ತಿಳಿಯುತ್ತೆ ಅನ್ನೋದನ್ನ ಹೇಳಿದ್ರು. ಇದರಿಂದ ಇಲ್ಲಿ ಏನ್ ಹೇಳ್ತೀರಾ ಅಂದ್ರೆ ಸರ್ವಶಾಖಾ ಪ್ರತ್ಯಯ ನ್ಯಾಯ ಅನ್ನೋದೊಂದು, ಅನುಕ್ತಂ ಅನ್ಯತೋ ಗ್ರಾಹ್ಯಂ, ಇದೆಲ್ಲ ನ್ಯಾಯಗಳು ಇಲ್ಲಿ ನಮಗೆ ಸಿದ್ಧಿಸುತ್ತೆ ಇದರಿಂದ. ಆದ್ದರಿಂದ ಇವಾಗ ಬೃಹದಾರಣ್ಯಕದಲ್ಲಿ ವೈಶ್ವಾನರ ವಿದ್ಯೆಯಲ್ಲಿ ಏನಾದರೂ ಗುಣಗಳು ಹೆಚ್ಚಾಗಿ ಹೇಳಿದ್ರೆ, ಛಾಂದೋಗ್ಯದಲ್ಲಿ ಹೇಳದೇ ಇದ್ರೆ ಇದನ್ನ ಸೇರಿಸ್ಕೊಳ್ಬೇಕು. ಅವಾಗ ಆ ರೀತಿ ಅವರಿಗೆ ಮುಂದೆ ಸೇರಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಗುಣ ಉಪಸಂಹಾರ ಅಂತ ಹೆಸರು. ಉಪಸಂಹಾರ ಅಂದ್ರೆ ಸೇರಿಸ್ಕೊಳ್ಳೋದು. ಗುಣೋಪಸಂಹಾರ ಪಾದ ಅಂತಾನೆ ಈ ಪಾದಕ್ಕೆ ಹೆಸರು. ಯಾವ್ಯಾವ ಉಪಾಸನೆಗಳಿಗೆ ಯಾವ್ಯಾವ ಗುಣಗಳನ್ನು ಸೇರಿಸ್ಕೊಳ್ಬೇಕು. ಅನೇಕ ಕಡೆ ಹೇಳಿದ್ರೆ ಒಂದೇ ಅಂತ ನಿಶ್ಚಯ ಮಾಡಿದ್ರೆ ಎಲ್ಲಾ ಗುಣಗಳನ್ನು ಸೇರಿಸ್ಕೊಳ್ಬೇಕು. ಭೇದ ವಿದ್ಯಾ ಭೇದ ಅಂತ ಹೇಳಿದ್ರೆ ಆವಾಗ ಬೇರೆ ಬೇರೆ ವಿದ್ಯೆಗಳಾಗುತ್ತೆ, ವಿಕಲ್ಪವಾಗುತ್ತೆ. ಇದು ಮಾಡ್ಬೋದು, ಇಲ್ಲ ಅದು ಮಾಡ್ಬೋದು ಅಂತ. ಅದನ್ನ ಇಲ್ಲಿ ನಿಶ್ಚಯ ಮಾಡ್ತಾರೆ. ಅದನ್ನ ಇಲ್ಲಿ ಮೊದಲು ವೈಶ್ವಾನರ ವಿದ್ಯೆಯಲ್ಲಿ ಅನೇಕ ಶಾಖೆಗಳಲ್ಲಿ ಹೇಳಿದ್ರೆ 4 ವಿಷಯಗಳು ಸಮಾನವಾಗಿದ್ರೆ ವಿದ್ಯೆ ಒಂದೇ ಅಂತ ನಿಶ್ಚಯ ಮಾಡಬೇಕು ಅನ್ನೋದನ್ನ ಮೊದಲು ಇಲ್ಲಿ ಸೂತ್ರಕಾರರು ತಿಳಿಸ್ತಾ ಇದ್ದಾರೆ. ಅದನ್ನ ಅದರ ಮೇಲೆ ಆಕ್ಷೇಪ ಬರ್ಬೋದು. ಎತ್ತು ಉಕ್ತಂ ಅವಿಶೇಷ ಪುನಃಶ್ರವಣಾತ್ ಪ್ರಕರಣಾಂತರಾಚ ವಿಧೇಯ ಭೇದ ಪ್ರತೀತೆ ನ ವಿದ್ಯೈಕ್ಯಮಿತಿ ತದನುಭಾಷ್ಯ ಪರಿಹರತಿ. ಪೂರ್ವ ಪಕ್ಷದಲ್ಲಿ ಹೇಳಿದ್ರು ಅವಿಶೇಷ ಪುನಃಶ್ರವಣ. ಇಲ್ಲಿಯೂ ಒಂದೇ ರೀತಿ ಹೇಳಿ ಅಲ್ಲಿಯೂ ಒಂದೇ ರೀತಿ ಹೇಳಿದ್ರೆ, ಎರಡು ಕಡೆ ಒಂದೇ ರೀತಿಯಲ್ಲಿ ಹೇಳಿದ್ರೆ ಅವಾಗ ಬೇರೆ ಅಂತ ಡಿಸೈಡ್ ಮಾಡ್ಬೇಕು. ಯಾಕೆಂದ್ರೆ ಬೇರೆ ಬೇರೆ ಇನ್ನೇನು ಒಂದೇ ಆಗಿದ್ರೆ 2 ಸತಿ ಯಾಕೆ ಹೇಳ್ಬೇಕು? ಎರಡು ಐಕ್ಯವಾಗಿದ್ರೆ
ಒಂದೇ ವಿಷಯವನ್ನ ಎರಡು ಸತಿ ಶ್ರುತಿ ಹೇಳೋದಿಲ್ಲ ಹಾಗೆ. ಆದ್ದರಿಂದ ಎರಡು ಸತಿ ಯಾವ ವ್ಯತ್ಯಾಸವು ಹೇಳಿದ್ರೆ ಅದು ಎರಡು ವಿದ್ಯೆ ಆಗಿರ್ಬೇಕು ಅಂತ ಒಂದು ಪೂರ್ವ ಪಕ್ಷ ಬಂದಿತ್ತು. ಅದಾದ ಮೇಲೆ ಪ್ರಕರಣವೇ ಬೇರೆ ಆಗಿದ್ರೆ ಆವಾಗಲೂ ವಿದ್ಯೆಗಳು ಬೇರೆ ಅಂತ ನಿಶ್ಚಯ ಮಾಡ್ಬೇಕು ಅಂತ ಯಾವ್ದು ಹೇಳಿದ್ರು. ಯಾಕೆ ಅಂದ್ರೆ ವಿಧೇಯ ಭೇದ, ಯಾವುದು ವಿಧೇಯವು ಅದು ಬೇರೆ ಭೇದವಾಗುತ್ತೆ. ಅದ್ರಲ್ಲಿ ಪ್ರಕರಣವೇ ಭೇದವಾದ್ರಿಂದ ಮತ್ತೆ ಅವಿಶೇಷ ಪುನಃಶ್ರವಣವಾಗಿದ್ರಿಂದ ಇಲ್ಲಿ ವಿಧೇಯವಾದದ್ದು ಇಲ್ಲಿ ವಿಧಿಸಲ್ಪಟ್ಟಿರೋದು ಎರಡು ಬೇರೆ ಬೇರೆ ಅಂತ ನಿಶ್ಚಯ ಮಾಡ್ಬೇಕು. ಅದನ್ನ ವಿದ್ಯಾ ಒಂದೇ ಅಂತ ನಿಶ್ಚಯ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಪರಿಹಾರ ಮಾಡ್ತಾರೆ. ಭೇದಾನ್ನೇತಿ ಚೇತ್ ಏಕಸ್ಯಾಮಪಿ ಅಂತ ಹೇಳಿ, ಭೇದಾತ್ ನ ಇತಿ ಚೇತ್, ಭೇದಾತ್ ನ ಇತಿ ಚೇತ್ ಅವಿಶೇಷ ಪುನಃಶ್ರುತ್ಯ ಪ್ರಕರಣಾಂತರಾಚ ವಿಧೇಯ ಭೇದಾತ್ ನ ವಿದ್ಯೈಕ್ಯಂ ಇತಿ ಚೇತ್. ಪೂರ್ವ ಪಕ್ಷ. ಭೇದಾತ್ ನ ಇತಿ ಚೇತ್, ಭೇದ ಆಗಿರೋದ್ರಿಂದ ಅವಿಶೇಷ ಪುನಃಶ್ರವಣವಿದೆ, ಯಾವ ವ್ಯತ್ಯಾಸವೂ ಇಲ್ಲದೆ ಮತ್ತೆ ಮತ್ತೆ ಹೇಳಿರೋದು, ಪ್ರಕರಣವು ಬೇರೆ ಆಗಿರೋದು, ಇದರಿಂದ ವಿದ್ಯಾ ಬೇರೆ ಆಗುತ್ತಲ್ಲ ಅಂತ ಹೇಳಿದ್ರೆ, ಏಕಸ್ಯಾಮಪಿ ವಿದ್ಯಾಯಾಮ್ ಪ್ರತಿಪತ್ರ ಭೇದಾತ್ ಪುನಃಶ್ರುತಿ ಪ್ರಕರಣಾಂತರಂಚ ಉಪಪದ್ಯತೆ. ಇಲ್ಲಿ ಒಂದೇ ವಿದ್ಯೆ ಆಗಿರ್ಬೋದು, ಯಾವ ವ್ಯತ್ಯಾಸವೂ ಇಲ್ಲದೆ ಮತ್ತೆ ಹೇಳಿದ್ರೆ ಆ ಪುರುಷರು ಪ್ರತಿಪತ್ರ ಭೇದ ಅಂತ ಹೇಳಿದ್ರೆ ಪ್ರತಿಪತ್ರ ಭೇದಾತ್ ಅಂತ ಹೇಳಿದ್ರು ಇಲ್ಲಿ ಕಾರಣ. ಏಕಸ್ಯಾಮಪಿ ಅಂತ ಒಂದೇ ವಿದ್ಯೆಯಲ್ಲಿಯೂ ಕೂಡ ಆ ಪುರುಷರು ಆ ವಿದ್ಯೆಯನ್ನು ಅಧ್ಯಯನ ಮಾಡುವ ಅಥವಾ ತಿಳಿಯುವ ಪುರುಷರಲ್ಲಿ ವ್ಯತ್ಯಾಸವಿರುತ್ತೆ. ಒಬ್ಬರು ಸಾಮವೇದಿಗಳು, ಇನ್ನೊಬ್ರು ಅಥರ್ವ ವೇದಿಗಳು, ಅಥವಾ ಒಬ್ರು ಶುಕ್ಲಯಜುರ್ವೇದಿಗಳು, ಇನ್ನೊಬ್ರು ಅಥರ್ವ ವೇದಿಗಳು. ಅವ್ರು ಬೇರೆ ಆಯ್ತು, ಇವ್ರು ಬೇರೆ ಆಯ್ತು. ಅವ್ರಿಗೂ ಹೇಳ್ಬೇಕು ಇವ್ರಿಗೂ ಹೇಳ್ಬೇಕು ಅಂದ್ರೆ ಎರಡು ಸತಿ ಬರ್ಬೇಕಲ್ಲ ಆಗ. ಆದ್ದರಿಂದ ಅದರಲ್ಲಿ ಏನು ವಿರೋಧವಿಲ್ಲ, ಉಪಪನ್ನವೇ ಅದು ಅಂತ ಹೇಳ್ಬಿಟ್ಟು ಪ್ರಕರಣ ಅಂತರಂಚ ಉಪಪದ್ಯತೆ. ಪ್ರಕರಣ ಬೇರೆ ಪ್ರಕರಣದಲ್ಲಿಯೂ ಬೇಕಾದ್ರೆ ಹೇಳ್ಬೋದು, ಪ್ರತಿಪತ್ರ ಭೇದದಿಂದ ಪ್ರಕರಣ ಭೇದವೂ ಇರಬಹುದು, ಅಥವಾ ಶಾಖಾಂತರವೂ ಇರ್ಬೋದು, ಅವಿಶೇಷ ಪುನಃಶ್ರವಣ ಅನ್ನೋದು ಇರಬಹುದು. ಯಾವ ವೇದದಲ್ಲಿ ಮತ್ತೆ ಮತ್ತೆ ಅದುವೇ ವಿಷಯ ಹೇಳಿದ್ರೆ ಅದನ್ನ ತಿಳಿಯುವ ಪುರುಷರು ಬೇರೆ ಅನ್ನೋದು ತಿಳಿದು ಬರುತ್ತೆ ನಮ್ಗೆ. ಆ ಕಾರಣದಿಂದ ಬೇರೆ ಆಗಿರ್ಬಹುದು. ಈಗ ಇದನ್ನ ಅಧ್ಯಯನ ಮಾಡುವವರೇ ಬೇರೆ, ಅದನ್ನ ಅಧ್ಯಯನ ಮಾಡುವವರೇ ಬೇರೆ ಅಂದ್ರೆ ಅವ್ರಿಗೂ ತಿಳಿಬೇಕು ಇವ್ರಿಗೂ ತಿಳಿಬೇಕು ಅಂದ್ರೆ ಅವಾಗ ಬೇರೆ ಬೇರೆಯಾಗಿ ಒಂದೇ ವಿಷಯ ಇರಬಹುದು, ಎರಡು ಸತಿ ಹೇಳ್ಬೇಕಾಗತ್ತೆ. ಅದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಹೇಳಿದ್ರು. ಯತ್ರ ಈ ಏಕಸ್ಮಿನ್ ಪ್ರತಿಪತ್ತರಿ ಪುನಃಶ್ರುತಿ ಪ್ರಕರಣಾಂತರಂಚ ವಿದ್ಯತೆ ತತ್ರ ಅನ್ಯಥಾ ಅನುಪಪತ್ಯ ವಿಧೇಯ ಭೇದಾತ್ ವಿದ್ಯಾಭೇದ ಪ್ರತಿಪತ್ರ ಭೇದೇತು ತತ್ ಪ್ರತಿಪತ್ತ್ಯರ್ಥತೆಯ ಪುನಃಶ್ರುತ್ಯಾದಿ ಉಪಪತ್ತೇ ತತ್ರ ನ ವಿಧೇಯಾಂತರ ಸಂಭವ. ಒಂದೇ ಏಕಸ್ಮಿನ್ ಪ್ರತಿಪತ್ತರಿ, ಒಬ್ಬರೇ ತಿಳಿಯುವಂತಹ ಪುರುಷರು ಒಬ್ಬರೇ. ಪ್ರತಿಪತ್ತರು ಅಂದ್ರೆ ತಿಳಿಯುವಂತಹ ಪುರುಷನು, ಆ ಉಪಾಸನೆಯನ್ನು ಅಧ್ಯಯನ ಮಾಡುವವರು ಪುರುಷನು ಒಬ್ಬನೇ ಅಂತ ಹೇಳಿದ್ರೆ, ಪುನಃಶ್ರುತಿ ಮತ್ತೆ ಮತ್ತೆ ಹೇಳೋದಾಗ್ಲಿ, ಪ್ರಕರಣಾಂತರಂಚ ವಿದ್ಯತೆ ಬೇರೆ ಪ್ರಕರಣದಲ್ಲಿಯೋ ಮತ್ತೆ ಮತ್ತೆ ಅದೇ ಪ್ರಕರಣದಲ್ಲಿ ಹೇಳೋದು, ಇಲ್ಲ ಇನ್ನೊಂದು ಪ್ರಕರಣದಲ್ಲಿಯೋ ಇವನೇ ಒಬ್ಬನೇ ಪುರುಷ ಇದು ಅಧ್ಯಯನ ಮಾಡುವನು, ಈ ಪ್ರಕರಣವನ್ನು ಅಧ್ಯಯನ ಮಾಡುವನು ಒಬ್ಬನೇ. ಆಗ ಈ ಪ್ರಕರಣದಲ್ಲಿಯೇ ಮತ್ತೆ ಹೇಳೋದು, ಅದನ್ನೇ ಯಾವ ವ್ಯತ್ಯಾಸ ಇಲ್ಲದೆ, ಇಲ್ಲ ಇನ್ನೊಂದು ಪ್ರಕರಣದಲ್ಲಿ ಹೇಳೋದು. ಇದು ಹಾಗೆ ಇದ್ರೆ ವಿಧೇಯ ಭೇದ ಅನ್ನೋದನ್ನ ಒಪ್ಕೊಳ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ ನಮ್ಗೆ. ಅನ್ಯಥಾ ಅನುಪಪತ್ಯ, ಹಾಗೂ ಒಪ್ಕೊಳ್ದೆ ಹೋದ್ರೆ ಉಪಪನ್ನವಾಗೋದಿಲ್ಲ. ಯಾಕೆಂದ್ರೆ ವೇದದಲ್ಲಿ ಪುನಃಶ್ರವಣ ಅನ್ನೋದು ಆ ರೀತಿ ಇಲ್ಲ ಎಲ್ಲಿಯೂ. ಒಂದು ಕಡೆ ವಿಧಿಸಿರೋದು ಅದೇ ವಿಷಯವನ್ನ ಮತ್ತೆ 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 ವಿಧಿಸೋದಿಲ್ಲ ಅದು ವೇದದಲ್ಲಿ ಎಲ್ಲಿಯೂ. ಒಂದು ವಿಧಿ ಬಂದ್ರೆ ಒಂದು ಕಡೆ ಬರುತ್ತೆ ಅಷ್ಟೇನೆ. ಮತ್ತೆ ಮತ್ತೆ ಇನ್ನೊಂದು ವಿಧಿ ಇದೆ ಅಂತ ಹೇಳಿದ್ರೆ ವಿಧೇಯವಾದದ್ದು ಬೇರೆ, ಇಲ್ಲಿ ನಾವು ತಿಳಿಬೇಕಾದ್ದು ಬೇರೆ ಅನ್ನೋದು ತಿಳಿದು ಬರುತ್ತೆ ನಮ್ಗೆ. ಆದ್ದರಿಂದ ಅಲ್ಲಿ ವಿದ್ಯಾಭೇದ ಅನ್ನೋದು ಉಂಟಾಗುತ್ತೆ. ಆದರೆ ಪ್ರತಿಪತ್ರ ಭೇದವೇ ಇರುವಾಗ, ಅದರ ಅಧ್ಯಯನ ಮಾಡುವ ಪುರುಷರುಗಳೇ ಬೇರೆ ಬೇರೆ ಆಗಿರುವಾಗ ಅದರಲ್ಲಿ ವಿರೋಧವಿಲ್ಲ. ಕೊನೆ ಅಧ್ಯಯನ ಮಾಡುವವನು ಅವನಿಗೆ ಅದೇ ಶಾಖೆಯಲ್ಲಿ ಅಥವಾ ಅದೇ ಶಾಖೆಯ ಎರಡು ಪ್ರಕರಣಗಳಲ್ಲಿ ಮತ್ತೆ ಮತ್ತೆ ಯಾವ ವ್ಯತ್ಯಾಸವೂ ಇಲ್ಲದೆ ಹೇಳಿದ್ರೆ ಆಗ ಅದು ಬೇರೆ ಅಂತ ಬೇಕಾದ್ರೆ ನಿಶ್ಚಯ ಮಾಡಬಹುದು. ಆದರೆ ತಿಳಿಯುವವರೇ ಬೇರೆ ಬೇರೆ ಆಗಿರುವಾಗ ಆ ರೀತಿ ಮತ್ತೆ ಅವಿಶೇಷ ಪುನಃಶ್ರವಣವಾಗಲಿ ಶಾಖಾಂತರದಲ್ಲಿ ಹಂಗೆ ಹೇಳಿದ್ರು ಕೂಡ ಯಾವ ವಿರೋಧವೂ ಇಲ್ಲ. ಯಾಕೆಂದ್ರೆ ಪ್ರತಿಪತ್ರ ಭೇದ ವಿರೋಧದಿಂದ ಅಂತ ಹೇಳಿ ಪ್ರತಿಪತ್ರ ಭೇದ ಹೇತು ತತ್ ಪ್ರತಿಪತ್ರ ಅರ್ಥತೆಯ
ಅವನಿಗೆ ತಿಳಿಬೇಕಲ್ಲ, ತತ್ ಪ್ರತಿಪತ್ತ್ಯರ್ಥತೆಯ, ಅವನಿಗೆ ತಿಳಿಸ್ಬೇಕಲ್ಲ. ಇನ್ನೊಬ್ಬ ಪುರುಷ ಅಧ್ಯಯನ ಮಾಡುವವನು ಬೇರೆ. ಆದ್ದರಿಂದ ಪುನಃಶ್ರುತ್ಯಾದಿ ಉಪಪತ್ತೇ, ಮತ್ತೆ ಹೇಳೋದ್ರಲ್ಲಿ ಯಾವ ವಿರೋಧವಿಲ್ಲ, ಅದು ಉಪಪನ್ನವಾಗುತ್ತೆ, ಸಕಾರಣವಾಗಿದ್ರಿಂದ ವಿಧೇಯಾಂತರ ಸಂಭವ, ಬೇರೆ ಒಂದು ವಿಧಿಸಿದೆ ಅನ್ನೋದು ಸಂಭವವಿಲ್ಲ ಅಂತ ಹೇಳುದು. ಇದು ಬೇರೆ ವಿಧಿ, ಇದುವೇ ಬೇರೆ ವಿಧಿ ಅಂತ ಹೇಳೋದಕ್ಕೆ ಕಾರಣವಿಲ್ಲ ಅಲ್ಲಿ. ಯಾಕೆ ಅಂದ್ರೆ ಪುರುಷರಲ್ಲಿ ಭೇದವಿದೆ, ಯಾರು ಅಧ್ಯಯನ ಮಾಡ್ತಾರೋ ಪುರುಷರಲ್ಲಿ ಭೇದ ಇರೋದ್ರಿಂದ ವಿಧಿಗಳಲ್ಲಿ ಭೇದವಿಲ್ಲ. ಬೇರೆ ಕಡೆ ಹೇಳಿದ್ರು ಒಂದೇ ರೀತಿ, ಯಾವ ವ್ಯತ್ಯಾಸವಿಲ್ಲದು ಹೇಳಿದ್ರೆ ಯಾವ ವಿರೋಧವೂ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಆ ವಿಷಯದಲ್ಲಿ ಶಿರೋವ್ರತ ಮೊದಲಾದ ಅಂಗವಾದ ವ್ರತಗಳು ಬರುತ್ತೆ ಕೆಲವು ಕಡೆ. ಕೆಲವು ಶಾಖೆಗಳಲ್ಲಿ ಚೋದನ ಒಂದೇ ಇರ್ಬೋದು, ಆದರೆ ಆಖ್ಯ ಒಂದೇ ಇರ್ಬೋದು, ರೂಪ ಒಂದೇ ಇರ್ಬೋದು, ಫಲ ಸಂಬಂಧ ಸಂಯೋಗ ಒಂದೇ ಇರ್ಬೋದು. ಆದರೆ ಅಲ್ಲಿ ಕೆಲವು ವಿಶೇಷವಾದ ವ್ರತಗಳು ಅಂಗವಾಗಿ ಹೇಳಲ್ಪಟ್ಟಿದೆ. ಅದಕ್ಕೇನ್ ಹೇಳ್ತೀರಾ ಅಂತ ಹೇಳೋದು. ಉಪಾಸ್ಯ ರೂಪ ಅಂದ್ರೆ ಉಪಾಸ್ಯ ಅಂತ ಹೇಳಿ, ಯಾವುದು ವೇದ್ಯವಾದದ್ದು, ತಿಳಿಬೇಕಾದ ವಿಷಯ, ಅದರ ವಿಷಯದಲ್ಲಿ ಒಂದೇ ಇರ್ಬೋದು. ಎರಡು ವೈಶ್ವಾನರನೇ ಎರಡು ಕಡೆನೂ ವೇದ್ಯನಾದವು. ಆದರೆ ಎರಡು ಕಡೆಯೂ ಅಕ್ಷರ ಶಬ್ದಿತನಾದ ಪರಬ್ರಹ್ಮನೇ ವೇದ್ಯನಾದವನು. ಮುಂಡಕೋಪನಿಷತ್ತಿನಲ್ಲಿಯೋ ಶುಕ್ಲಯಜುರ್ವೇದದಲ್ಲಿಯೋ ಅಕ್ಷರ ಶಬ್ದಿತನಾದ ಪರಬ್ರಹ್ಮನೇ ವೇದ್ಯನಾದವನು. ಅಸ್ಥೂಲಾದಿ ಗುಣವಿಶಿಷ್ಟನಾದ ಅವನು ಅಕ್ಷರ ಶಬ್ದಿತನಾದವನು. ಎತ್ತದಾದ್ರೇಶ್ವಂ ಅಗ್ರಾಹ್ಯಂ ಅದಂತೆ ಹೇಳಿರುವಂತಹ ಗುಣಗಳು, ಅದ್ರೇಶತ್ವ ಮೊದಲಾದ ಗುಣಗಳಿಂದ ವಿಶಿಷ್ಟನಾದ ಅಕ್ಷರ ಶಬ್ದಿತನಾದ ಬ್ರಹ್ಮನೇ ವೇದ್ಯನಾದವನು. ಎರಡು ಕಡೆಯೂ ಅಂತ ಸಮಾನವಾಗಿರುತ್ತೆ. ಚೋದನ ಒಂದೇ ರೀತಿ ಇರುತ್ತೆ, ಅಕ್ಷರ ವಿದ್ಯೆ ಅಂತ ಹೆಸರು ಒಂದೇ ಇರುತ್ತೆ, ಫಲ ಸಂಬಂಧವು ಮೋಕ್ಷ ಫಲ ಹೇಳಲ್ಪಟ್ಟಿದೆ. ಎಲ್ಲ ಇದ್ರೂ ಕೂಡ ಅಂಗವಾಗಿ ಕೆಲವು ವ್ರತಗಳು ಕೆಲವು ಕಡೆ ಹೇಳಿದೆ ಶಾಖೆಗಳಲ್ಲಿ. ಅಥರ್ವಣಿಕರಿಗೆ ಶಿರೋವ್ರತ ಅಂತ ಒಂದು ಅಂಗ ಹೇಳಿದೆ. ಈ ವ್ರತ ಶುಕ್ಲಯಜುರ್ವೇದಿಗಳಿಗೆ ಅನ್ವಯಿಸೋದಿಲ್ಲ. ಅದರ ವಿಷಯದಲ್ಲಿ ಮುಂದೆ ಪರಿಹಾರ ಮಾಡ್ತಾರೆ. ಯಚ್ಚ ಉಕ್ತಂ ಶಿರೋವ್ರತವತಾಂ ಅಥರ್ವಣಿಕಾನಾಮೇವ ವಿದ್ಯೋಪದೇಶ ನಿಯಮ ದರ್ಶನಾತ್ ವಿದ್ಯಾಭೇದ ಪ್ರತೀಯತೆ. ಈ ರೀತಿ ಕೆಲವು, ಇದು ಒಂದು ಉದಾಹರಣೆ ಅಷ್ಟೇ. ಈ ರೀತಿ ಅನೇಕ ವ್ರತ ನಿಯಮಗಳು ಇರ್ಬೋದು. ಆಯಾ ಶಾಖೆಯವರಿಗೆ ಕೆಲವು ವ್ರತ ನಿಯಮಗಳೆಲ್ಲ ಹೇಳಲ್ಪಟ್ಟಿರುತ್ತೆ ಅಂಗವಾಗಿ ಉಪಾಸನೆಗೆ ಅಂತ ಹೇಳಿದ್ರೆ. ಅದಕ್ಕೆ ಇಲ್ಲಿ ಪೂರ್ವ ಪಕ್ಷ ಯಾಕೆ ಬಂತು ಅಂದ್ರೆ, ಆದರೂ ಬ್ರಹ್ಮೋಪದೇಶ ಅಂತ ಹೇಳಿದಾಗಿದೆ, ಬ್ರಹ್ಮವಿದ್ಯಾ ಅಂತ ಹೇಳಿದೆ, ಅದಕ್ಕೋಸ್ಕರ ಅಂತ ಬಂದ್ರೆ ಇನ್ನೊಂದು ಕಡೆ ಅಧ್ಯಯನ ವಿಧಿ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದರಿಂದ ಇದು ಅಧ್ಯಯನ ವಿಧಿ ಅನ್ನೋದನ್ನ ನಿಶ್ಚಯ ಮಾಡ್ತಾರೆ ಇಲ್ಲಿ. ಅದು ಉಪಾಸನೆಗೆ ಅಂಗವಲ್ಲ ಅನ್ನೋದನ್ನ ನಿಶ್ಚಯ ಮಾಡ್ತಾರೆ. ಸ್ವಾಧ್ಯಾಯಸ್ಯ ತಥಾತ್ವೇಹಿ ಸಮಾಚಾರೇ ಅಧಿಕಾರಾಚ ಸವವತ್ ಚ ತನ್ನಿಯಮಃ ಅಂತ. ಸ್ವಾಧ್ಯಾಯಸ್ಯ ತಥಾತ್ವೇಹಿ ಸಮಾಚಾರೇ ಅಧಿಕಾರಾಚ ಸವವತ್ ಚ ತನ್ನಿಯಮಃ. ದೊಡ್ಡ ಸೂತ್ರ ಇಲ್ಲಿ. ಇದರಲ್ಲಿ ಸಂಗ್ರಹವಾಗಿ ಅರ್ಥ ಏನು ಅಂದ್ರೆ, ಶಿರೋವ್ರತ ಅಂತ ಹೇಳೋದು ವೇದಾಧ್ಯಯನಕ್ಕೆ ಅಂಗವೇ ಹೊರತು ಬ್ರಹ್ಮ ವಿದ್ಯೆಗೆ ಅಂಗವಲ್ಲ, ಉಪಾಸನೆಗೆ ಅಂಗವಲ್ಲ ಅನ್ನೋದು ಅಷ್ಟೇ ಸಂಗ್ರಹವಾದ ಅರ್ಥ. ಅದಕ್ಕೆ ಅನೇಕ ಪ್ರಮಾಣಗಳ ಮೂಲಕ ಮತ್ತೆ ದೃಷ್ಟಾಂತಗಳ ಮೂಲಕ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದನ್ನ. ನೈತದಸ್ತಿ ಶಿರೋವ್ರತ ಉಪದೇಶ ನಿಯಮ ದರ್ಶನಂ ವಿದ್ಯಾವೇದಂ ಜ್ಯೋತಯತೀತಿ. ಶಿರೋವ್ರತ ಅನ್ನೋದು ಅಥರ್ವಣಕರಿಗೆ, ಮುಂಡಕೋಪನಿಷತ್ ಅಧ್ಯಯನ ಮಾಡೋರು ಅಥರ್ವಣಿಕರಿಗೆ ಹೇಳಿರೋದ್ರಿಂದ ಇದು ಭೇದವಾಯಿತು, ವಿದ್ಯಾಭೇದ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಮೊದಲು ಹೇಳ್ತಾರೆ. ಅದು ನೈತದಸ್ತಿ, ವಿದ್ಯಾಭೇದವನ್ನು ತಿಳಿಸೋದಿಲ್ಲ. ಶಿರೋವ್ರತ ಉಪದೇಶ ಮಾಡಿರೋದು ನಿಯಮವಿದೆ ಅಂತ ಹೇಳ್ತಿರಲ್ಲ, ಅದು ಸರಿ ಇಲ್ಲ. ಯಾಕೆ ಅಂದ್ರೆ ಶಿರೋವ್ರತಸ್ಯ ವಿದ್ಯಾಂಗತ್ವಾಭಾವಾತ್. ವಿದ್ಯಾಂಗತ್ವ ಅಂದ್ರೆ ವಿದ್ಯಾ ಅಂದ್ರೆ ಉಪಾಸನೆ, ಉಪಾಸನೆಗೆ ಅಂಗವಾಗಿಲ್ಲ ಅದು. ಶಿರೋವ್ರತ ಅಂತ ಹೇಳಿರುವ ವ್ರತವು ಉಪಾಸನೆಗೆ ಅಂಗವಲ್ಲ ಅನ್ನೋದನ್ನ ಇಲ್ಲಿ ಒಂದೊಂದು ವಿದ್ಯೆಗೂ ಈ ರೀತಿ ವಿಚಾರ ಮಾಡ್ಬೇಕು. ಅಂದ್ರೆ ಇದರಿಂದ ನಮ್ಗೆ ಜನರಲ್ ಕನ್ಕ್ಲೂಷನ್ಸ್ ಕೆಲವು ಸಿಗುತ್ತೆ ನಮ್ಗೆ. ಏನು ಅಂದ್ರೆ, ಕೆಲವು ಎರಡು ಕಡೆ ಒಂದೇ ವಿದ್ಯೆ ಹೇಳಿದ್ರು, ಕೆಲವು ಅಂಗವಾಗಿ ಏನಾದ್ರೂ ಹೇಳಿದ್ಯಾ ಅಂತ ನೋಡ್ಬೇಕು. ಅದನ್ನು ಕೂಡ ಅಂಗವಾಗಿ ಏನಾದ್ರೂ ಅಲ್ಲಿ ಹೇಳಿದ್ರೆ ಅವಾಗ ಆ ಅಧಿಕಾರಿಗಳಿಗೆ ಮಾತ್ರವೇ ಅದಾಗೋದ್ರಿಂದ ಇನ್ನೊಬ್ರಿಗೆ ಇಲ್ಲದೆ ಇರೋದ್ರಿಂದ ಭೇದ ಬರ್ಬೋದು. ಆದ್ರೆ ಅದು ಅಂಗವಾಗಿ ಹೇಳಿರೋದು ವಿದ್ಯೆಗೆ ಅಂಗವೇ, ಯಾವುದಕ್ಕೆ ಅಂಗ ಅದನ್ನೆಲ್ಲ ವಿಚಾರ ಮಾಡಿ ನಿಶ್ಚಯ ಮಾಡ್ಬೇಕು. ಪ್ರಧಾನವಾಗಿ 4 ವಿಷಯಗಳು: ಸಂಯೋಗ, ರೂಪ, ಚೋದನ, ಆಖ್ಯ. ಇದು ಸಮಾನವಾಗಿದ್ರೆ, ಬೇರೆ ಯಾವುದರಲ್ಲಿಯೂ ವ್ಯತ್ಯಾಸವಿಲ್ಲದೆ ಹೋದ್ರೆ
ಒಂದೇ ಅಂತ ನಿಶ್ಚಯ ಮಾಡ್ಬೇಕು. ಈ ರೀತಿ ಕೆಲವು ನಿಯಮಗಳನ್ನ ಇಲ್ಲಿ ಹೇಳ್ತಾರೆ. ಸ್ವಾಧ್ಯಾಯಸ್ಯ ತಥಾತ್ವೇಹಿ ಸೂತ್ರದ ಶಬ್ದಗಳು ಇದು. ಸ್ವಾಧ್ಯಾಯಸ್ಯ ತಥಾತ್ವೇಹಿ ತನ್ನಿಯಮ. ಸ್ವಾಧ್ಯಾಯವು ಹಾಗಿದ್ರೆ ಅಂದ್ರೆ ಸ್ವಾಧ್ಯಾಯಸ್ಯ ತಥಾ ಸ್ವಸಿದ್ಧ್ಯರ್ಥಂ ಅಂತ ಹೇಳಿದ್ರು. ಸ್ವಾಧ್ಯಾಯ ಅಂದ್ರೆ ವೇದ ಅಂತ ಅರ್ಥ. ಸ್ವಾಧ್ಯಾಯೋ ಅಧ್ಯೇತವ್ಯ, ಸ್ವಾಧ್ಯಾಯೋ ಅಧ್ಯೇತವ್ಯ ಅಂತ ಹೇಳಲ್ಪಟ್ಟಿದೆ. ಸ್ವಾಧ್ಯಾಯ ಅಂದ್ರೆ ವೇದ, ತನ್ನ ಶಾಖೆ, ತಮಗೆ ಸಂಬಂಧಿಸಿದ ಒಂದು ಶಾಖೆ ಅರ್ಥವಿದೆ ಸಾಮಾನ್ಯವಾಗಿ. ಸ್ವಾಧ್ಯಾಯಸ್ಯ ತಥಾತ್ವ ಸಿದ್ಧ್ಯರ್ಥಂ ಅಂತ ಹೇಳಿದ್ರೆ ಅದರಿಂದ ಒಂದು ಸಂಸ್ಕಾರ ಉಂಟಾಗುತ್ತಲ್ಲ, ಅದು ಸಿದ್ಧಿ ಆಗಬೇಕಾದ್ರೆ ತಜ್ಜನ್ಯ ಸಂಸ್ಕಾರ ಭಾಕ್ತ್ವ ಸಿದ್ಧ್ಯರ್ಥಂ ಈ ಶಿರೋವ್ರತೋಪದೇಶ ನಿಯಮ ನ ವಿದ್ಯಾಯ. ಸ್ವಾಧ್ಯಾಯ ಸಂಸ್ಕಾರ ಇವನಿಗೆ ಉಂಟಾಗಬೇಕಾದ್ರೆ ಅಧ್ಯಯನ ಮಾಡುವಾಗ ಅದಕ್ಕೆ ಅಂಗವಾಗಿ ಒಂದು ಶಿರೋವ್ರತ ಅಂತ ಹೇಳಲ್ಪಟ್ಟಿದೆ. ಆ ಅಂಗ ಮಾಡದೆ ಹೋದ್ರೆ ಇವನಿಗೆ ಸಂಸ್ಕೃತವಾಗಿ ವೇದ ಬರೋದಿಲ್ಲ, ಸ್ವಾಧ್ಯಾಯ ಸಂಸ್ಕಾರ ಉಂಟಾಗೋದಿಲ್ಲ. ಆ ವೇದ ಅಧ್ಯಯನ ಮಾಡಿರೋ ವೇದಕ್ಕೆ ಫಲವಿರೋದಿಲ್ಲ ಆಗ. ಆದ್ದರಿಂದ ವೇದಾಧ್ಯಯನ ಮಾಡೋದಕ್ಕೂ ಆಯಾ ಶಾಖೆಗಳಲ್ಲಿ ಕೆಲವು ನಿಯಮಗಳು ಹೇಳಿರ್ಬೋದು, ಅನೇಕ ನಿಯಮಗಳು. ಆ ನಿಯಮಗಳೊಡನೆಯೇ ಅಧ್ಯಯನ ಮಾಡಬೇಕು. ಆಚಾರ್ಯ ಉಚ್ಚಾರಣ ಅನುಚ್ಚಾರಣ ರೂಪವಾದ ಅಕ್ಷರ ರಾಶಿ ಗ್ರಹಣ ವೇದಾಧ್ಯಯನ ಅಂತ ಹೇಳಲ್ಪಟ್ಟಿದೆ. ಆ ವೇದಾಧ್ಯಯನ ಮಾಡೋಕ್ಕೆ ಅನೇಕ ನಿಯಮಗಳನ್ನ ಹೇಳಿರ್ತಾರೆ ಶಾಖೆಗಳಲ್ಲಿ ಅನೇಕ ಕಡೆ. ಆ ನಿಯಮಗಳನ್ನೆಲ್ಲ ಅನುಸರಿಸಿಯೇ ವೇದಾಧ್ಯಯನ ಮಾಡಿದ್ರೆ ಸಂಸ್ಕೃತವಾದ ವೇದ ಇವನಿಗೆ ಬರುತ್ತೆ. ಅದನ್ನ ಉಪಯೋಗಿಸಿದ್ರೆ ಫಲ ಉಂಟಾಗುತ್ತೆ. ಆಗ ಇಲ್ಲದೆ ಹೋದ್ರೆ ಆ ವೇದದಿಂದ ಯಾವ ಫಲವೂ ಉಂಟಾಗುವುದಿಲ್ಲ. ಆದ್ರಿಂದ ಇಲ್ಲಿ ಅದರಿಂದ ಉಂಟಾಗುವಂತಹ ಸ್ವಾಧ್ಯಾಯದ ವೇದಾಧ್ಯಯನದಿಂದ ಉಂಟಾಗುವಂತಹ ಸಂಸ್ಕಾರ ಯಾವುದಿದೆಯೋ, ಸಂಸ್ಕಾರ ಭಾಕ್ತ್ವ ಸಿದ್ಧ್ಯರ್ಥಂ, ಅದು ಶಿರೋವ್ರತ ಉಪದೇಶ ನಿಯಮ. ಅದಕ್ಕೋಸ್ಕರ ಸಿದ್ಧ್ಯರ್ಥಂ ಹಿ ಶಿರೋವ್ರತ ಉಪದೇಶ ನಿಯಮ. ಸ್ವಾಧ್ಯಾಯಸ್ಯ ತಥಾತ್ವೇಹಿ ಅಂದ್ರೆ ಅದು ಹಾಗೆ ಆಗ್ಬೇಕಾದ್ರೆ, ಅಂದ್ರೆ ಸಂಸ್ಕೃತವಾದ ವೇದ ಆಗ್ಬೇಕಾದ್ರೆ ಇವನ ಅಧ್ಯಯನ ಮಾಡಿರುವ ವೇದ ಅವನಿಗೆ ಈ ನಿಯಮವು ಉಪದೇಶಿಸಲ್ಪಟ್ಟಿದೆ ಹೊರತು ಉಪಾಸನೆಗೆ ಅಂಗವಾಗಿ ಅಲ್ಲ ಅನ್ನೋದು ಇಲ್ಲಿನ ವಿದ್ಯಾಯ. ಕುತಃ ಏತತಿ, ಎಲ್ಲಿಂದ ತಿಳಿಯಿತು ನಿಮ್ಗೆ? ಹೇಗ್ ತಿಳಿಯಿತು? ಇದನ್ನ ಹೇಗ್ ನಿಶ್ಚಯ ಮಾಡಿದ್ರಿ ಅಂತ ಹೇಳಿದ್ರೆ, ನೈತದ ಅಚೀರ್ಣವ್ರತೋ ಅಧೀತ ಇತಿ ತಸ್ಯ ಅಧ್ಯಯನ ಸಂಯೋಗಾತಿ. ಅಧ್ಯಯನ ಸಂಯೋಗಾತಿ, ಅಧ್ಯಯನಕ್ಕೆ ಅಧ್ಯಯನದೊಡನೆ ಸಂಬಂಧ ಹೊಂದಿದೆ ಅದು. ನೈತತ್ ಅಚೀರ್ಣ ವ್ರತಃ ಅಧೀತ ಅಂತ ಹೇಳಿದೆ. ಅಚೀರ್ಣ ವ್ರತಃ ಅಂದ್ರೆ ಚೀರ್ಣ ಅಂದ್ರೆ ಅನುಷ್ಠಾನ ಮಾಡಲ್ಪಟ್ಟದ್ದು, ಪೂರ್ಣವಾಗಿ ಅನುಷ್ಠಿಸಲ್ಪಟ್ಟದ್ದು ಅಂತ ಅರ್ಥ. ಚೀರ್ಣ ಅಂತ ಹೇಳಿದ್ರೆ, ಅಚೀರ್ಣ ಅಂದ್ರೆ ಅನುಷ್ಠಾನ ಮಾಡದೇ ಇರೋದು. ಅಚೀರ್ಣ ವ್ರತ ಅಂದ್ರೆ ವ್ರತವನ್ನು ಅನುಷ್ಠಾನ ಮಾಡದೇ ಇರೋವನು ಅಚೀರ್ಣ ವ್ರತನಾಗ್ತಾನೆ. ಅನುಷ್ಠಾನ ಮಾಡಿದವನು ಚೀರ್ಣ ವ್ರತವನಾಗ್ತಾನೆ. ನೈತತ್ ಅಚೀರ್ಣ ವ್ರತಃ ಅಧೀತ. ಆ ವ್ರತವನ್ನು ಅನುಷ್ಠಾನ ಮಾಡದೇ ಇರೋವನು ಅಧ್ಯಯನ ಮಾಡಕ್ ಸಾಧ್ಯವಿಲ್ಲ. ಅಧೀತ ಅಂತಾನೆ ಶಬ್ದ ಇದೆ. ಅದು ಇದು ಹೇಳಿದ್ರಿಂದ ಈ ಒಂದು ಪ್ರಮಾಣದಿಂದ ಇದು ಅಧ್ಯಯನದೊಡನೆ ಸಂಬಂಧಿಸಿದೆಯೇ ಹೊರತು ಬ್ರಹ್ಮವಿದ್ಯೆಯೊಡನೆ ಇಲ್ಲ ಅಂತ. ಸಮಾಚಾರೇ ಅಧಿಕಾರಾತ್ ಚ. ಸಮಾಚಾರ ಅನ್ನೋದು ಒಂದು ಗ್ರಂಥದ ಹೆಸರು. ಸಮಾಚಾರ ಅನ್ನೋದು, ಸಮಾಚಾರ ಅಂತ ಹೇಳಿದ್ರೆ ನ್ಯೂಸ್ ಅಂತ ಅರ್ಥವಲ್ಲ ನಾವು ಹೇಳೋ ಹಾಗೆ. ಸಮಾಚಾರ ಅನ್ನೋದು ಒಂದು ಗ್ರಂಥ. ಆ ಸಮಾಚಾರಕ್ಕೆ ಗ್ರಂಥೆ ಅವ್ರಿಗೆ ಸಿಕ್ಕಿತ್ತು, ಅದು ಇವಾಗ ಅದು ಸಿಗೋದಿಲ್ಲ. ಸಮಾಚಾರ ಅಂತ ಒಂದು ಗ್ರಂಥದಲ್ಲಿ ನೋಡಿದ್ದಾರೆ. ಅದರಲ್ಲಿ ಇದಮಪಿ ವೇದವ್ರತೇನ ವ್ಯಾಖ್ಯಾತಂ ಇತಿ ಅತಿದೇಶಾತ್. ಇದಮಪಿ ವೇದವ್ರತೇನ ವ್ಯಾಖ್ಯಾತಂ ಅಂತ ಅದರಲ್ಲಿ ಹೇಳಿದ್ದಾರೆ. ಸಮಾಚಾರ ಅನ್ನುವಂತಹ ಒಂದು ಗ್ರಂಥದಲ್ಲಿ ಅದನ್ನ ವೇದಾಧ್ಯಯನಕ್ಕೆ ಅಂಗ ಅನ್ನೋದನ್ನ ಹೇಳಲ್ಪಟ್ಟಿದೆ ಅದು ಅಂತ ಹೇಳಿ. ಅಧ್ಯಯನಕ್ಕೆ ಅಂಗವೇ ಹೊರತು ಇದು ಶಿರೋವ್ರತ ಅನ್ನೋದು ಬ್ರಹ್ಮವಿದ್ಯೆಗೆ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಪ್ರಮಾಣವಾಗಿ ತೆಗಿತಾರೆ. ಅತಿದೇಶ ಅಂದ್ರೆ ಒಂದು ಕಡೆ ಹೇಳಿರೋದ್ನ ಇನ್ನೊಂದು ಕಡೆ ಅನ್ವಯಿಸುವಂತಹದ್ದು. ಇತಿ ಅತಿದೇಶಾತ್ ಅಂತ ಹೇಳಿದ್ರು. ಅಂದ್ರೆ ವೇದಾಧ್ಯಯನಕ್ಕೆ ಇದನ್ನ ಅತಿದೇಶ ಮಾಡಿ ಹೇಳಲ್ಪಟ್ಟಿದೆ. ಅಧಿಕಾರ ಸಮಾಚಾರೇ ಅಧಿಕಾರಾಚ. ಅಧಿಕಾರಾಚ ಅಂದ್ರೆ ಇದು ಅತಿದೇಶ ಮಾಡಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ಇದು ಅಧ್ಯಯನ ಮಾಡಿದವ್ರಿಗೆ ಈ ವ್ರತವು ಅನ್ವಯಿಸುತ್ತೆ. ಈ ವೇದವ್ರತ ಇದನ್ನ ಮಾಡಿಕೊಂಡ್ರೇನೆ ಅವರು ಇದಮಪಿ ವೇದವ್ರತೇನ ವ್ಯಾಖ್ಯಾತಂ ಅಂತ ಹೇಳಿದ್ರೆ ಈ ಶಿರೋವ್ರತವು ಕೂಡ ವೇದವ್ರತ ಅಂತ
ಹೇಳಲ್ಪಟ್ಟಿದೆ ಅನ್ನೋದನ್ನ ಬೇರೆ ವೇದ ವ್ರತಗಳನ್ನು ಹೇಳುವಾಗ ಶಿರೋವ್ರತವನ್ನು ಅಲ್ಲಿ ಬೇರೆ ವ್ರತಗಳ ವಿಷಯವನ್ನ ಇಲ್ಲಿ ಅತಿದೇಶ ಮಾಡಿದ್ದಾರೆ. ಎಕ್ಸ್ಟೆನ್ಷನ್ ಅಂತ, ಅತಿದೇಶ ಅಂದ್ರೆ ಎಕ್ಸ್ಟೆಂಡ್ ಮಾಡಿರೋದು. ಅಧಿಕಾರವನ್ನ ಶಿರೋವ್ರತಕ್ಕೂ ಕೂಡ ಅನ್ವಯಿಸಿದ್ದಾರೆ. ಶಿರೋವ್ರತವೂ ಕೂಡ ವೇದಾಧ್ಯಯನಕ್ಕೆ ಅಂಗ ಅನ್ನೋದು ನಮಗೆ ವೇದವ್ರತೇನ ಅಂತ ಹೇಳಿದ್ರೆ ವೇದಾಧ್ಯಯನಕ್ಕೆ ಅಂಗ ಅನ್ನೋದು ತಿಳಿದು ಬರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಮಾಡ್ತಾರೆ. ಅದನ್ನ ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ ವೇದ ವಿದ್ಯಾಂ ಇತ್ಯರ್ಥ. ಅದರಿಂದ ಇಲ್ಲಿ ಎಲ್ಲಿ ನಮಗೆ ಕಷ್ಟ ಬರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಮಾಣದಲ್ಲಿ ತೇಷಾಮವ ಏತಾಂ ಬ್ರಹ್ಮವಿದ್ಯಾಂ ವದೇತ ಅಂತ ಶಬ್ದ ಬ್ರಹ್ಮವಿದ್ಯಾ ಅಂತ ಹೇಳ್ಬಿಟ್ಟಿದೆ ಅಲ್ಲಿ. ಇಲ್ಲಿ ಎರಡು ಪ್ರಮಾಣಗಳಲ್ಲಿ ಒಂದು ಕಡೆ ನೈತದ ಅಚೀರ್ಣ ವ್ರತಃ ಅಧೀತ ಅಂತ ಬಂತು, ಅಧ್ಯಯನ ಅನ್ನುವ ಶಬ್ದ ಅಲ್ಲಿ ಬಂದಿದೆ. ಇನ್ನೊಂದು ಕಡೆ ಇದಮಪಿ ವೇದವ್ರತೇನ ವ್ಯಾಖ್ಯಾತಂ ಅಂತ ಸಮಾಚಾರ ಗ್ರಂಥದಲ್ಲಿ ವೇದವ್ರತ ಅನ್ನೋದು ಹೇಳಲ್ಪಟ್ಟಿದೆ, ವೇದಾಧ್ಯಯನಕ್ಕೆ ಅಂಗ ಅನ್ನೋದು ಹೇಳಲ್ಪಟ್ಟಿದೆ. ಆದರೆ ಒಂದು ವಾಕ್ಯದಲ್ಲಿ ಬ್ರಹ್ಮವಿದ್ಯಾ ಅಂತ ಹೇಳ್ಬಿಟ್ಟಿದೆ. ತೇಷಾಮೇವ ಏತಾಂ ಬ್ರಹ್ಮವಿದ್ಯಾಂ ವದೇತ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಮಾಡ್ಬೇಕು. ವೇದ ವಿದ್ಯಾಮಿತಿ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅನೇಕ ಕಡೆ ವೇದ ಅಂತಾನೆ ಅರ್ಥ ಬರುತ್ತೆ, ಅನೇಕ ಕಡೆ. ಆದ್ದರಿಂದ ಇಲ್ಲಿ ಬ್ರಹ್ಮಚಾರಿ ಅಂದ್ರೆ ವೇದಾಧ್ಯಯನ ಮಾಡ್ತಿರೋನು ಅಂತಾನು ಅರ್ಥ. ಅದಕ್ಕೆ ಬ್ರಹ್ಮನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಬ್ರಹ್ಮನ ಅಧ್ಯಯನ ವೇದಾಧ್ಯಯನ ಮಾಡ್ತಿರೋನು ಅಂತ ಅರ್ಥ ಬ್ರಹ್ಮಚಾರಿ ಅನ್ನೋದಕ್ಕೂ ಕೂಡ. ಬ್ರಹ್ಮ ಅನ್ನೋದಕ್ಕೆ ಅನೇಕ ಕಡೆ ವೇದ ಅನ್ನುವ ಶಬ್ದ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ತೈತಿರೀಯಕದಲ್ಲಿ ಕೂಡ ಆರಣ್ಯಕದಲ್ಲಿ ಬ್ರಹ್ಮ ಸ್ವಯಂಭೂ ಅನ್ನೋದು ಅದ್ರಲ್ಲಿ ಬರುತ್ತೆ. ಬ್ರಹ್ಮ ಸ್ವಯಂ ಅಭ್ಯಾನರ್ಷತ್ ಬ್ರಹ್ಮ ಸ್ವಯಂಭೂ ಅಭ್ಯಾನರ್ಷತ್ ಅಂತ ಬರುತ್ತೆ. ತೈತಿರಿಯ ಆರಣ್ಯಕದಲ್ಲಿ ಸ್ವಾಧ್ಯಾಯ ಪ್ರಶ್ನ ಅಂತ ಆ ಪ್ರಶ್ನದಲ್ಲಿ ಬ್ರಹ್ಮ ಸ್ವಯಂಭೂ ಅಧ್ಯಾನರ್ಷತ್ ಅಂದ್ರೆ ಪ್ರತ್ಯಕ್ಷವಾಯಿತು ಅಂತ ಅರ್ಥ. ಅಭ್ಯಾನರ್ಷತ್ ಅವರು ಬ್ರಹ್ಮ ಅನ್ನೋದು ವೇದ ಅಂತ ಅರ್ಥ. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಪರಿಶುದ್ಧರಾದ ಋಷಿಗಳಿಗೆ ಬ್ರಹ್ಮವು ಸ್ವಯಂಭೂವಾದದ್ದು ಅಂದ್ರೆ ಅಪೌರುಷೇಯವಾದದ್ದು ಅಂತ ಅರ್ಥ. ಸ್ವಯಂಭೂ ಅಂದ್ರೆ ನಿತ್ಯವಾಗಿರುವಂತಹ ಬ್ರಹ್ಮ ವೇದವು ಪ್ರತ್ಯಕ್ಷವಾಯಿತು, ವೇದ ಮಂತ್ರಗಳೆಲ್ಲ ಅವರಿಗೆ ಪ್ರತ್ಯಕ್ಷವಾಯಿತು ಅಂತ ಬರುತ್ತೆ. ಅದರಲ್ಲಿ ಬ್ರಹ್ಮಶಬ್ದಕ್ಕೂ ವೇದ ಅನ್ನೋದು ಅನೇಕ ಕಡೆ ಬ್ರಹ್ಮಶಬ್ದಕ್ಕೆ. ಇಲ್ಲಿ ಬ್ರಹ್ಮವಿದ್ಯಾಂ ಅಂದ್ರೆ ವೇದ ವಿದ್ಯಾಂ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸವವತ್ ಚ ಮತ್ತೆ ಇನ್ನೊಂದು ಹೇತುವನ್ನು ಹೇಳಿದ್ರು, ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಸವವತ್ ತನ್ನಿಯಮ ಅಂತ ಹೇಳಿದ್ರು. ಈ ನಿಯಮವು ಹೇಗೆ ಅಂದ್ರೆ ಸವಹೋಮ ಮೊದಲಾದವುಗಳಂತೆ ಅಂತ ಹೇಳಿದ್ರು. ಯಥಾಹಿ ಸವಹೋಮಾಹ ಸಪ್ತ ಸೂರ್ಯಾದಯ ಶತೌದನ ಪರ್ಯಂತಹ ಆಥರ್ವಣಿಕ ಏಕಾಗ್ನಿ ಸಂಬಂಧಿನಃ ತತ್ರೈವ ಭವಂತಿ ನ ತ್ರೇತಾಗ್ನಿಷು. ಇದು ವೇದಾಧ್ಯಯನ ಅಥರ್ವಣಿಕರಿಗೆ ಹೇಳಿರುವಂತಹ ಕೆಲವು ನಿಯಮಗಳು ಅಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕೆ ಸಪ್ತಸೂರ್ಯ ಮೊದಲಾದ ಸವಹೋಮಗಳು ಅಂತ ಹೇಳಲ್ಪಟ್ಟಿದೆ. ಆರೋಗೋ ಭ್ರಾಜ ಪಟರ ಪತಂಗ ಸ್ವರ್ಣರೋ ಅಜ್ಯೋತಿಷೀಮಾನ ವಿಭಾಸ ತೇ ಸಪ್ತಸೂರ್ಯ ಅಂತ ಹೇಳಲ್ಪಟ್ಟಿದೆ. ಆರಣ್ಯಕದಲ್ಲಿ ಬರುತ್ತೆ, ತೈತಿರಿಯ ಆರಣ್ಯಕದಲ್ಲಿ ಆರೋಗೋ ಭ್ರಾಜ ಪಟರ ಪತಂಗ ಸ್ವರ್ಣರ ಜ್ಯೋತಿಷೀಮಾನ ವಿಭಾಸ 7 ಸೂರ್ಯರು ಅಂತ ಹೇಳಿ ಅದು ಸವಹೋಮಗಳು ಅಂತ ಸೂರ್ಯನಿಗೆ ಹೇಳಲ್ಪಟ್ಟಿದೆ. ಇದು 7 ಹೋಮಗಳು. ಅದು ಶತೌದನ ಅಂತ ಇನ್ನೊಂದು ಹೋಮ, ಶತೌದನ ತನಕ ಹೋಮಗಳು ಸೂರ್ಯಾದಯಗಳು ಇದು ಹೇಳಲ್ಪಟ್ಟಿದೆ. ಅಥರ್ವಣಿಕರಿಗೆ ಹೇಳಲ್ಪಟ್ಟಿದೆ ಅಂತ ಇದು ನಿಯಮ ಅಂತ ಹೇಳಲ್ಪಟ್ಟಿದೆ ಅಥರ್ವಣಿಕರಿಗೆ. ಅವರು ಅದನ್ನ ಒಂದು ಅಗ್ನಿಯಲ್ಲಿ ಮಾಡ್ತಾರೆ ಅಂತ ಹೇಳಲ್ಪಟ್ಟಿದೆ. ಏಕಾಗ್ನಿಯಲ್ಲಿ ಮಾಡ್ತಾರೆ, ತ್ರೇತಾಗ್ನಿಯಲ್ಲಿ ಮಾಡೋದಿಲ್ಲ. ಅದು ಅವರಿಗೆ ನಿಯಮ. ಹಾಗೆ ಏಕಾಗ್ನಿಯಲ್ಲಿಯೇ ಅದನ್ನ ಅವರು ಸಪ್ತಹೋಮ ಸವಹೋಮಗಳನ್ನ 7 ಸವಹೋಮಗಳನ್ನ ಮಾಡ್ಬೇಕವರು ಅಂತ ಹೇಳಿದೆ. ಶತೌದನ ಹೋಮದವರೆಗೂ ಏನು ಹೇಳಿದ್ಯೋ ಅದು ಆಥರ್ವಣಿಕರು ಅದನ್ನ ಏಕಾಗ್ನಿಯಲ್ಲಿ ಮಾಡಬೇಕು ಅಂತ ನಿಯಮ ಇರೋದು. ಬರೀ ಆಥರ್ವಣಿಕರಿಗೆ ಮಾತ್ರವೇ ಅದು. ಇದೆಲ್ಲವೂ ಇದ್ಯಾಕೆ ಇದು ಹೇಳಿದ್ರು ಅಂದ್ರೆ ಇದರಂತೆಯೇ ಶಿರೋವ್ರತ ಅನ್ನುವುದು ವೇದಾಧ್ಯಯನಕ್ಕೆ ನಿಯಮವೇ ಹೊರತು ಅವರಿಗೆ ಆಥರ್ವಣಿಕರಿಗೆ ಇದು ಬ್ರಹ್ಮವಿದ್ಯೆಗೆ ಸಂಬಂಧಿಸಿಲ್ಲ ಅನ್ನೋದು ಪ್ರಧಾನ ಅಲ್ಲಿ ಅಷ್ಟೇ. ಅಲ್ಲಿ ಹೇಳಿರುವ ಬೇರೆ ವ್ರತಗಳು ಬೇರೆಯೂ ಹೇಳಲ್ಪಟ್ಟಿದೆ ನಿಯಮಗಳು. ಈ ಹೋಮಗಳನ್ನ ಏಕಾಗ್ನಿಯಲ್ಲಿ ಮಾಡಬೇಕು ಅಂತಾನು ಹೇಳಿದೆ. ಅದು ಬ್ರಹ್ಮವಿದ್ಯೆಗೆ ಅಂಗವಲ್ಲ, ಅದು ಅವರಿಗೆ ಆಥರ್ವಣಿಕರಿಗೆ ಹೇಳಿರುವಂತಹ ಒಂದು ನಿಯಮ. ಆ ರೀತಿಯಲ್ಲಿ ಮಾಡಬೇಕು ಅಂತ ಹೋಮಗಳು ಹೇಳಲ್ಪಟ್ಟಿದೆ. ಅದೇ ರೀತಿಯಲ್ಲಿ
ಈ ಶಿರೋವ್ರತವು ಕೂಡ ವೇದಾಧ್ಯಯನಕ್ಕೆ ಅಂಗ ಅಂತ ಅಥರ್ವಣಿಕರಿಗೆ ಮಾತ್ರವೇ ಹೇಳಿರೋದ್ರಿಂದ ಅಥರ್ವಣಿಕರು ಮಾತ್ರವೇ ವೇದಾಧ್ಯಯನ ಮಾಡೋದಕ್ಕಾದ್ರೆ ಇದು ಶಿರೋವ್ರತ ಮಾಡಿಯೇ ವೇದಾಧ್ಯಯನ ಮಾಡ್ಬೇಕು ಅವರು. ಬ್ರಹ್ಮವಿದ್ಯೆ ಅನ್ನೋದು ಆಮೇಲೆ ಬರುವಂತಹದ್ದು. ಆದ್ದರಿಂದ ಇದು ಬ್ರಹ್ಮವಿದ್ಯೆಗೆ ಅಂಗವಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷಿ ಹೇಳೋದು ಆ ಬ್ರಹ್ಮವಿದ್ಯಾಂ ವದೇತ ಅನ್ನುವ ಶಬ್ದವನ್ನ ಇಟ್ಕೊಂಡು ನಮಗೆ ಪೂರ್ವ ಪಕ್ಷಿ ಅಂತ ಹೇಳಿದ್ರೆ ಯಾರು ಹೇಳದೇ ಇರ್ಬೋದು, ಆದ್ರೆ ನಮಗೆ ಈ ಸಂದೇಹ ಬರುತ್ತೆ. ಉಪಾಸಕರಿಗೆ ಈ ರೀತಿ ಯಾವ ಸಂದೇಹವೂ ಇರಬಾರದು. ಅವರಿಗೆ ಈ ವಾಕ್ಯವನ್ನು ನೋಡಿದ್ರೆ ಬ್ರಹ್ಮವಿದ್ಯಾಂ ವದೇತ ಅಂತ ಹೇಳಿದ್ರೆ ಬ್ರಹ್ಮವಿದ್ಯೆಯನ್ನ ಶಿರೋವ್ರತ ಮಾಡಿದವರು ಮಾತ್ರನೇ ಹೇಳ್ಬೇಕು ಅನ್ನುವಂತಹ ವಾಕ್ಯ ಇರುವ ಹಾಗಿದೆಯಲ್ಲ. ಇದನ್ನ ಸರಿಯಾಗಿ ಅರ್ಥ ತಿಳ್ಕೊಳ್ಳದೆ ಹೋದ್ರೆ ಉಪಾಸನೆ ಮಾಡೋದಕ್ಕೆ ಆಗೋದಿಲ್ಲ. ಸರಿಯಾಗಿ ಸಂದೇಹ ಬರುತ್ತೆ. ಉಪಾಸನೆಗೆ ಅಂಗವೇ ಇಲ್ಲ ಏನಕ್ಕೆ ಅಂಗ ಇದು ಅನ್ನೋದು ಸ್ಪಷ್ಟಪಡಿಸ್ಕೊಳ್ಬೇಕಲ್ಲ. ಅದರಿಂದ ಅದನ್ನ ಬೇರೆ ಪ್ರಮಾಣಗಳನ್ನೆಲ್ಲ ತೋರಿಸಿ ಇದಕ್ಕೆ ಇದು ಸಮಾಚಾರ ಗ್ರಂಥದಲ್ಲಿ ಹೇಳಿದೆ. ಇದಮಪಿ ವೇದವ್ರತೇನ ವ್ಯಾಖ್ಯಾತಂ. ಇದು ವೇದಾಧ್ಯಯನಕ್ಕೆ ಅಂಗವಾದ ವ್ರತ. ಸಭಾ ಹೋಮಗಳನ್ನ ಹೇಗೆ ಅಥರ್ವಣಿಕರು ಮಾಡ್ತಾರೋ ಏಕಾಗ್ನಿಯಲ್ಲಿ, ಅದೇ ರೀತಿಯಲ್ಲಿಯೇ ಇದು ಕೂಡ. ಆದ್ದರಿಂದ ಇದು ಅಥರ್ವಣಿಕರಿಗೆ ವೇದಾಧ್ಯಯನಕ್ಕೆ ಅಂಗವಾಗಿ ಹೇಳಿರುವಂತಹ ವ್ರತವೇ ಹೊರತು ಬ್ರಹ್ಮವಿದ್ಯೆಗೆ ಅಂಗವಲ್ಲ. ಆದ್ದರಿಂದ ಅಕ್ಷರ ವಿದ್ಯೆ ಅನ್ನೋದು ಒಂದೇ. ಅನೇಕ ಉಪನಿಷತ್ತುಗಳಲ್ಲಿ ಹೇಳಿರುವ ಉಪಾಸನೆಗಳಲ್ಲಿ ಸಂಯೋಗ, ರೂಪ, ಚೋದನ, ಆಖ್ಯ ಒಂದೇ ಇದ್ದರೆ ವಿದ್ಯಾ ಐಕ್ಯ ಅಂತ ನಿಶ್ಚಯ ಮಾಡಬಹುದು ಅನ್ನೋದು ಇಲ್ಲಿ ವಿಷಯ. ಅಕ್ಷರ ವಿದ್ಯೆ ಅನ್ನೋದಕ್ಕೆ ಹೇಳಿದ್ರೆ ಇಲ್ಲಿ ಪ್ರಧಾನವಾಗಿ ವೈಶ್ವಾನರ ವಿದ್ಯೆ, ದಹರ ವಿದ್ಯೆ, ಅಕ್ಷರ ವಿದ್ಯೆ ಈ ವಿಷಯಗಳಲ್ಲಿಯೇ ಏಕತ್ವ ವಿದ್ಯೈಕ್ಯವನ್ನ ಇಲ್ಲಿ ತೋರಿಸ್ತಾರೆ. ಮುಂದೆ ಅದೇ ರೀತಿ ದರ್ಶಯತಿ ಚ ಅಂತ ಹೇಳಿದ್ರು. ದರ್ಶಯಂತಿ ಚ ಎಲ್ಲ ಕಡೆಯೂ ಹೇಳಿರುವಂತಹ ಉಪಾಸನೆ ಒಂದೇ ಅನ್ನೋದನ್ನ ಶ್ರುತಿಯೇ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ ಅಂತ ಹೇಳ್ತಾರೆ. ದರ್ಶಯತಿ ಚ ಶ್ರುತಿ ಉಪಾಸನಸ್ಯ ಸರ್ವವೇದಾಂತ ಪ್ರತ್ಯಯತ್ವಂ. ಉಪಾಸನೆಯು ಎಲ್ಲ ಅನೇಕ ಶಾಖೆಗಳಲ್ಲಿ ಹೇಳಿರುವ ಉಪಾಸನೆ ಒಂದೇ ಅನ್ನೋದನ್ನ ಶ್ರುತಿಯೇ ನಮ್ಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಯಾವ ನಮ್ಗೆ ಸಂದೇಹವೂ ಇಲ್ಲದೆ ಇರುವ ಹಾಗೆ ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ. ತಥಾಹಿ ಛಾಂದೋಗ್ಯೆ ತಸ್ಮಿನ್ಯದಂತಹ ತದನ್ವೇಷ್ಟವ್ಯಂ ಇತಿ ಉಕ್ತ್ವಾ. ಇದು ದಹರ ವಿದ್ಯೆ ಬಗ್ಗೆ ಹೇಗೆ ಅನೇಕ ಕಡೆ ಹೇಳಿರುವ ದಹರ ವಿದ್ಯೆ ಒಂದೇ ಅನ್ನೋದು ನಮ್ಗೆ ತಿಳಿದು ಬರುತ್ತೆ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ. ಅಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರಃ ಅಸ್ಮಿನ್ ಅಂತರಾಕಾಶಃ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ತದ್ಭಾವ ವಿಜಿಜ್ಞಾಸಿತವ್ಯಂ ಅಂತ ದಹರ ವಿದ್ಯೆಯಲ್ಲಿ ಹೇಳಿದೆ. ಹಂಗೆ ಹೇಳಿದ್ಮೇಲೆ ಉಪನಿಷತ್ತಿನಲ್ಲಿಯೇ ಪ್ರಶ್ನೆ ಬರುತ್ತೆ. ತಸ್ಮಿನ್ ಯದಂತಹ ತದ್ ಅನ್ವೇಷ್ಟವ್ಯಂ ಅಂತ ಹೇಳ್ತಲ್ಲ, ಒಳಗಡೆ ಕಿಂ ಏನಿದೆ ಅದ್ರ ಒಳಗಡೆ, ಕಿಂ ತತ್ರ ವಿದ್ಯತೆ ಪ್ರಶ್ನೆಯನ್ನ ಯಾರು ಕೇಳಿದ್ರೆ ಹೀಗೆ ಉತ್ತರ ಹೇಳಿ ಅಂತ ಉಪನಿಷತ್ತೆ ಹೇಳುತ್ತೆ ನಮ್ಗೆ. ಕಿಂ ತದತ್ರ ವಿದ್ಯತೆ ಅನ್ವೇಷ್ಟವ್ಯಂ ಅಂತ ಉಪನಿಷತ್ತೆ ಪ್ರಶ್ನೆಗೆ ಯಾರಾದ್ರೂ ಹೀಗೆ ಕೇಳಿದ್ರೆ ಇದು ಪ್ರಶ್ನಪೂರ್ವಕಂ ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕ ವಿಶಿಷ್ಟ ಪರಮಾತ್ಮ ತಸ್ಮಿನ್ ಉಪಾಸ್ಯ ಇತಿ ಉಕ್ತಂ. ಕಿಂ ತತ್ರ ವಿದ್ಯತೆ ಅನ್ವೇಷ್ಟವ್ಯಂ ಅಂತ ಹೇಳಿದಾಗ ಆತ್ಮ ಅಪಹತ ಪಾಪ್ಮ ವಿಜರೋ ಮೃತ್ಯು ವಿಶೋಕ ವಿಜಿಗತ್ಸಹ ಪಿಪಾಸಃ ಸತ್ಯಕಾಮ ಸತ್ಯಸಂಕಲ್ಪ ಅಂತ ಈ ಅಷ್ಟಗುಣಗಳಿರುವಂತಹ ವಿಶಿಷ್ಟನಾದ ಪರಮಾತ್ಮನು ಇದ್ದಾನೆ ಅಂತ ಹೇಳಿ ದಹರಾಕಾಶ ಅನ್ನೋನು ಅಷ್ಟಗುಣ ವಿಶಿಷ್ಟನಾದ ಪರಮಾತ್ಮ, ಅವನ ಉಪಾಸನೆಯನ್ನು ಮಾಡು ಅಂತ ಉಪನಿಷತ್ತು ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿದೆ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಅದೇ ತೈತ್ತಿರೀಯ ಕೇತು ಛಾಂದೋಗ್ಯಸ್ಥಂ ಪ್ರತಿ ವಿಷದತಮಂ ಉಪಜೀವ್ಯ ಪ್ರತಿವಿದಶಂ ಯತೋದನ ಪರ್ಯಂತ ರಕ್ಷಯತಿ ಚ ಛಾಂದೋಗ್ಯೋಕ್ತಂ ಪ್ರತಿ ನಿರ್ದೇಶಂ ಉಪಜೀವ್ಯ ಅಂತ ಇರ್ಬೇಕಿಲ್ಲಿ. ಮಿಸ್ಟೇಕ್ ಆಗುತ್ತೆ. ನಿರ್ದೇಶಂ ಪ್ರತಿನಿರ್ದೇಶಂ ಉಪಜೀವ್ಯ ಛಾಂದೋಗ್ಯೋಕ್ತಂ ಪ್ರತಿನಿರ್ದೇಶಂ ಉಪಜೀವ್ಯ ಅಂದ್ರೆ ಛಾಂದೋಗ್ಯದಲ್ಲಿ ಹೇಳಿರೋದನ್ನೇ ಅದನ್ನೇ ಇಟ್ಟುಕೊಂಡು ಇಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ ಅಂತ ಅರ್ಥ. ದರ್ಶಯತಿ ಚ ಅಂತ ಹೇಳುವಾಗ ಈ ಶ್ರುತಿಯಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನ್ ಹೇಳಿದೆಯೋ
ಪ್ರತಿನಿರ್ದೇಶಂ ಅಲ್ಲಿ ಹೇಳಿರುವಂತಹ ನಿರ್ದೇಶವನ್ನೇ ಅವಲಂಬಿಸಿ ಅಂದ್ರೆ ಇಲ್ಲಿಯೂ ಕೂಡ ದಹರಾಕಾಶದಲ್ಲಿ ಅಲ್ಲಿ ಅಷ್ಟಗುಣ ವಿಶಿಷ್ಟನಾದ ಪರಮಾತ್ಮ ಅನ್ನೋದನ್ನೇ ಸ್ವೀಕಾರ ಮಾಡಿ ಅದನ್ನೇ ತತ್ರಾಪಿ ದಹರಂ ಗಗನಂ ವಿಶೋಕ ತಸ್ಮಿನ್ ಯದಂತಹ ತದುಪಾಸಿತವ್ಯಂ. ತತ್ರಾಪಿ ದಹರಂ ಅಂದ್ರೆ ಚಿಕ್ಕದು, ಗಗನಂ ದಹರಾಕಾಶ, ವಿಶೋಕ ಯಾವ ಶೋಕವೂ ಇಲ್ಲದೆ ಇರೋದು, ತಸ್ಮಿನ್ ಯದಂತಹ ತದುಪಾಸಿತವ್ಯಂ. ಇದರಲ್ಲಿ ಚಾಂದೋಗ್ಯದಲ್ಲಿ ತಸ್ಮಿನ್ ಯದಂತಹ ತದ್ ಅನ್ವೇಷ್ಟವ್ಯಂ, ಇಲ್ಲಿ ತಸ್ಮಿನ್ ಯದಂತಹ ತದುಪಾಸಿತವ್ಯಂ ಇತಿ ಗುಣಾಷ್ಟಕ ವಿಶಿಷ್ಟಸ್ಯ ಪರಮಾತ್ಮನಃ ಉಪಾಸನಂ ಉಚ್ಯತೆ. ಗುಣಾಷ್ಟಕ ವಿಶಿಷ್ಟನಾದ ಪರಮಾತ್ಮನನ್ನೇ ಇಲ್ಲಿಯೂ ಉಪಾಸನೆ ಮಾಡಬೇಕು ಅಂತ ತತ್ರಾಪಿ ದಹರಂ ಗಗನಂ ವಿಶೋಕ ತಸ್ಮಿನ್ ಯದಂತಹ ತದುಪಾಸಿತವ್ಯಂ ಅಂತ ಇಲ್ಲಿಯೂ ಹೇಳಲ್ಪಟ್ಟಿದೆ. ಉಭಯತ್ರ ವಿದ್ಯೈಕತ್ವೇನ ಸಂಹಾರಾದೇವ ಉಪಪದ್ಯತೆ ಅಂತ ಇಲ್ಲಿ ಎರಡು ಕಡೆಯೂ ಕೂಡ ಇಲ್ಲಿ ಗಗನಂ ವಿಶೋಕ ಅಂತ ಹೇಳಿದ್ರು, ಅಷ್ಟಗುಣ ವಿಶಿಷ್ಟನಾದವನ್ನೇ ತೆಗೆದುಕೊಳ್ಬೇಕು ಇಲ್ಲಿಯೂ ಕೂಡ. ತತ್ರಾಪಿ ಧರಂ ಗಗನಂ ವಿಶೋಕ ತಸ್ಮಿನ್ ಯದಂತಹ ತದುಪಾಸಿತವ್ಯಂ ಅಂತ ಹೇಳಿದ್ರೆ ಅಲ್ಲಿ ಅಷ್ಟಗುಣಾಷ್ಟಗಳು ಹೇಳಿರೋದು ಅಪಹತ ಪಾಪ್ಮತ್ವಾದಿ ಅಷ್ಟಗುಣಾಷ್ಟಗಳು, ಇಲ್ಲಿ ವಿಶೋಕ ಅದುವೇ ಇಲ್ಲಿಯೂ ಕೂಡ ದಹರ ಆಕಾಶನ ಒಳಗಡೆ ಇರುವವನನ್ನ ಉಪಾಸನೆ ಮಾಡು ಅಂತ ಹೇಳಿರೋದ್ರಿಂದ ಅಲ್ಲಿ ಹೇಳಿರೋ ಗುಣಗಳನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಗುಣೋಪಸಂಹಾರ ದೇವೋಪಪದ್ಯತೆ, ಎರಡು ಕಡೆನೂ ಒಂದೇ ವಿದ್ಯೆ, ದಹರ ವಿದ್ಯೆ ಅನ್ನೋದು ಹೆಸರು ಒಂದೇ ಇದೆ. ಅಲ್ಲಿ ಅನ್ವೇಷ್ಟವ್ಯಂ ಉಪಾಸಿತವ್ಯಂ ಎರಡೂ ಪರ್ಯಾಯ ಪದಗಳೇ. ಅನ್ವೇಷ್ಟವ್ಯಂ ಅಂದ್ರೂ ಅದೇ ಅರ್ಥವೇ, ಉಪಾಸಿತವ್ಯಂ ಅಂತ ಹೇಳಿರುವಂತಹದ್ದಿಲ್ಲಿ. ಅದೇ ರೀತಿಯಲ್ಲಿ ರೂಪವು ಕೂಡ ದಹರ ಆಕಾಶ ವಿಶಿಷ್ಟನಾದವನು ಅಂತ ಹೇಳಿರುವ ಪರಮಾತ್ಮನೇ, ಫಲವು ಕೂಡ ಬ್ರಹ್ಮಫಲವೇ, ಬ್ರಹ್ಮಪ್ರಾಪ್ತಿ. ಆದ್ದರಿಂದ ಇಲ್ಲಿ ಅಷ್ಟಗುಣಗಳು ಚಾಂದೋಗ್ಯದಲ್ಲಿ ಸ್ಪಷ್ಟವಾಗಿ ಹೇಳಿ ಇಲ್ಲಿ ಅಷ್ಟಗುಣಗಳು ಸ್ಪಷ್ಟವಾಗಿ ಹೇಳದೇ ಇದ್ರು ಆ ಗುಣಗಳನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಮಾಡಬೇಕು. ತೈತಿರಿಯ ಶಾಖೆಯನ್ನು ಅಧ್ಯಯನ ಮಾಡುವವರು ದಹರಾಕಾಶವನ್ನು ಉಪಾಸನೆ ಮಾಡಿದ್ರೆ ಆ ಚಾಂದೋಗ್ಯದ ಗುಣಗಳನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ಉಪಾಸನೆ ಮಾಡುವವರು ಆ ರೀತಿ ಗುಣಗಳನ್ನ ಉಪಸಂಹಾರ ಮಾಡ್ಕೊಳ್ಬೇಕು. ವಿದ್ಯೈಕತ್ವೇನ ಎರಡು ಕಡೆಯೂ ಒಂದೇ ವಿದ್ಯೆ ಆಗಿರೋದ್ರಿಂದ ಗುಣೋಪಸಂಹಾರ ದೇವ ಉಪಪದ್ಯತೆ, ಗುಣಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿಯೂ ಅಲ್ಲಿಯೂ ಅನ್ನೋದು. ಇಲ್ಲಿ ಪ್ರಧಾನವಾಗಿ ಅನೇಕ ವಿದ್ಯೆಗಳ ಬಗ್ಗೆ ವಿಚಾರ ಮಾಡ್ತಾರೆ, ಉಪಾಸನೆಗಳ ಬಗ್ಗೆ ಹೇಳಿ ಎಲ್ಲೆಲ್ಲಿ ಯಾವ ವಿದ್ಯೆಗಳನ್ನ ಹೇಗೆ ನಾವು ನಿಶ್ಚಯ ಮಾಡಬೇಕು, ಎಲ್ಲಿ ವಿದ್ಯಾ ಭೇದ ಬರುತ್ತೆ, ಎಲ್ಲಿ ವಿದ್ಯೆಯು ಒಂದೇ ಅಂತ ನಿಶ್ಚಯ ಮಾಡಬೇಕು. ಪ್ರಧಾನವಾಗಿ 4 ವಿಷಯಗಳು ಜೈಮಿನಿ ಹೇಳಿರುವಂತಹದ್ದು: ಸಂಯೋಗ, ರೂಪ, ಚೋದನ, ಆಖ್ಯ ಅನ್ನೋದು. ಅದನ್ನ ಇಟ್ಕೊಂಡು ನಿಶ್ಚಯ ಮಾಡಬೇಕು. ಅದನ್ನ ಇಟ್ಕೊಂಡು ಅದಕ್ಕೆ ಮೇಲೆ ಕೆಲವು ವಿಶೇಷ ನಿಯಮಗಳು ವ್ರತಗಳು ಏನಾದ್ರು ಹೇಳಿದ್ರೆ ಅದು ಬ್ರಹ್ಮವಿದ್ಯೆಗೆ ಅಂಗವೇ, ಯಾವುದಕ್ಕೆ ಅಂಗ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಂಡು ಮೊದಲು ಮಾಡಬೇಕು. ಈ ಅಕ್ಷರ ವಿದ್ಯೆ ಅನ್ನೋ ವಿಷಯದಲ್ಲಿ ಬ್ರಹ್ಮವಿದ್ಯೆಗೆ ಇರಬಹುದೇನೋ ಅನ್ನುವಂತಹ ಒಂದು ಸಂಶಯ ಬರುತ್ತೆ. ಬ್ರಹ್ಮವಿದ್ಯೆಗಲ್ಲ, ಅದು ವೇದಾಧ್ಯಯನಕ್ಕೆ ಅಂಗ ಅನ್ನೋದನ್ನ ಅದನ್ನ ನಿಶ್ಚಯ ಮಾಡಿದ್ರು ಅವರು. ಹಾಗೆ ಅದನ್ನ ನಾವು ಪೂರ್ಣವಾಗಿ ವಿಷಯವನ್ನ ವಿಚಾರ ಮಾಡಿ ಪ್ರಮಾಣಗಳೊಂದಿಗೆ ನಿಶ್ಚಯ ಮಾಡ್ಕೊಳ್ಬೇಕು. ಅದರಿಂದ ಯಾವುದು ಉಪಸಂಹಾರ ಮಾಡ್ಕೊಳ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ವಿಚಾರ ಇಲ್ಲಿ. ಗುಣೋಪಸಂಹಾರ ಇಲ್ಲಿ ದಹರ ವಿದ್ಯೆಯಲ್ಲಿ ಎಲ್ಲ ಒಂದೇ ದಹರ ವಿದ್ಯೆ, ಅದನ್ನ ಗುಣಗಳನ್ನೆಲ್ಲ ಇಲ್ಲಿ ಹೇಳಿರೋದು ಅಲ್ಲಿ ಸೇರಿಸ್ಕೊಳ್ಬೇಕು, ನಿಶ್ಚಯ ಮಾಡಿದ್ರು. ವೈಶ್ವಾನರ ವಿದ್ಯೆಯು ಒಂದೇ, ಅಕ್ಷರ ವಿದ್ಯೆಯು ಒಂದೇ. ಈ ರೀತಿ ಕೆಲವು ವಿದ್ಯೆಗಳ ವಿಷಯದಲ್ಲಿ ನಮ್ಗೆ ಸಂಶಯ ಬರದೇ ಇರೋ ಹಾಗೆ ಇಲ್ಲಿ ನಿಶ್ಚಯ ಮಾಡ್ತಾರೆ. ಅದನ್ನ ಮುಂದೆ ಈ ರೀತಿಯಲ್ಲಿ ಬೇರೆ ರೂಪ ವಿದ್ಯೆಗಳು ಒಂದೊಂದು ಅಧಿಕರಣದಲ್ಲಿ ಈ ರೀತಿ ಬರುತ್ತೆ. ಮಧ್ಯ ಅನೇಕ ಮುಖ್ಯವಾದ ಕೆಲವು ವಿಷಯಗಳು ಕೂಡ ಬರುತ್ತೆ, ಸಾಮಾನ್ಯವಾಗಿ ತಿಳಿಬೇಕಾದ ವಿಷಯಗಳೆಲ್ಲ. ಮುಂದೆ ಅದನ್ನ ಅನುಸಂಧಾನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ಭಗವತೋ ಶ್ರೇಷ್ಠ ಸಿಂಧೋ ಓಂ ಜನ್ನೋ ಮಿತ್ರಶಂ ವರುಣಃ ಜನ್ನೋ ಭಗವತ್ಯಮಃ ಜನ್ನ ಇಂದ್ರೋ ಬೃಹಸ್ಪತಿಃ ಜನ್ನೋ ವಿಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತತ್ವತ್ತಾರಮಾವೀತಾಪಿ ತ್ವಾಮವೀತ್ ತತ್ತಾರಂ. ಓಂ ಶಾಂತಿ ಶಾಂತಿ.